ಒಂದು ಸಮಾಜ, ಒಂದು ಸಂಘಟನೆ, ಒಂದು ಕುಲ ಉದ್ಧಾರ ಆಗ್ಬೇಕಂದ್ರೆ ನಾವು ಕಾಲನ್ನ ಎಳಿಬಾರ್ದಂತೆ, ಕೈಯನ್ನ ಎಳಿಬೇಕಂತೆ. ನಾವು ಯಾವಾಗ ಕಾಲನ್ನ ಎಳಿಯೋದನ್ನ ಬಿಟ್ಟು ಕೈಯನ್ನ ಎಳಿತೀವಿ ಅವಾಗ ಒಂದು ಸಮಾಜ ಉದ್ಧಾರ ಆಗತ್ತೆ, ಒಂದು ಸಂಘ ಉದ್ಧಾರ ಆಗತ್ತೆ, ಒಂದು ಕುಲ ಉದ್ಧಾರ ಆಗತ್ತೆ. ಆ ನಿಟ್ಟಿನಲ್ಲಿ ನಾವು ಕುಂಚಿಟಿಗ ಕುಲವನ್ನ
ಮೇಲೆ ಎತ್ತಬೇಕು, ಅದನ್ನ ದಶ ದಿಕ್ಕುಗಳಿಗೂ ನಾವು ಅದರ ಇತಿಹಾಸವನ್ನ ಹರಡಬೇಕು ಅನ್ನೋ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಮಹಾನ್ ಚೇತನಗಳು ಹಲವಾರು ಇದಾವೆ. ಅಂತ ಚೇತನಗಳು ಇವತ್ತು ನಮ್ಮ ವೇದಿಕೆಯನ್ನ ಅಲಂಕರಿಸಿದವೆ. ಈ ವೇದಿಕೆ ಮುಖಾಂತರ ಇವತ್ತು 2024ನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮತ್ತೆ ನಮ್ಮ ಕುಂಚಿಟಿಗ ಕುಲದಲ್ಲಿ ಮಹಾನ್ ಸಾಧನೆ ಹೊಂದಿದಂತ ಅವರಿಗೆ ಗುರುತಿಸಿ ಅವರ ಕಾರ್ಯವೈಖರಿಯನ್ನು ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಮತ್ತೆ ಬಿರುದನ್ನು ಕೊಡುವಂತ ಒಂದು ಸುಸಮಯ. ಆ ಪ್ರಶಸ್ತಿ ಬಿರುದು ನಿಮ್ಮ ಸಾಮಾಜಿಕ ಜಾಗೃತಿಯನ್ನ ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ನಾನು ಇವತ್ತು ಪ್ರಶಸ್ತಿ ಸ್ವೀಕರಿಸಿದ್ದೀನಿ ಅಂದ್ರೆ ನೀವೇನಾದ್ರೂ ಪ್ರಶಸ್ತಿ ಸ್ವೀಕರಿಸಿದ್ದೀರಾ ಅಂದ್ರೆ ನಿಮ್ಮ ಸಾಮಾಜಿಕ ಜಾಗೃತಿ ಹೆಚ್ಚಾಯಿತು ಅಂತ. ಇನ್ನೂ ಏನೋ ಸಾಧನೆ ಮಾಡಬೇಕು, ಇನ್ನೂ ಏನೋ ನಮ್ಮ ಕುಲಕ್ಕೆ ಕೊಡಬೇಕು ಅನ್ನೋ ಅಭಿಮಾನ ಇನ್ನೂ ಹೆಚ್ಚಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನ ಪ್ರೋತ್ಸಾಹಿಸಬೇಕು, ನಿಮ್ಮ ಅಭಿಮಾನವನ್ನ ಇಮ್ಮಡಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಲವಾರು ಪ್ರಶಸ್ತಿಗಳನ್ನ ಬಿರುದುಗಳನ್ನ ಈ ವೇದಿಕೆ ಮುಖಾಂತರ ಕೊಡುವರಿದ್ದೇವೆ. ಈಗ ಈ ಸುಂದರ ಸ್ವಚ್ಛವಾದಂತಹ ಕಾರ್ಯಕ್ರಮದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಲೋಚನಾ ಎಲ್ ಕಾಳೆನಡಿ ಮತ್ತು ಪ್ರೀತಿ ಎಲ್ ಕಾಳೆನಡಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯೆಂದು ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಏಳೇಳು ಲೋಕದಾನು ಅಳುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ಏಳು ಲೋಕದಾನು ಅಳುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನಲೊಮ್ಮೆ ನೋಟದ ಒಂದು ಹೊನ್ನ ಕಿರಣ, ಬೇಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ನೀ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ನೀ ಕಾಣೆ. ಪಾಪದ ಪಂಕಜಲಿ ಪಡಿತು ಎನಿಸೋ ಜನ್ಮ, ಪಾಪನೇ ಕೊನ್ನೆ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಧನ್ಯವಾದಗಳು. ಲಕ್ಷಾಧಿಪತಿ ಅಂತ ಕರೀತಾರೆ, ಕೋಟಿ ಇದ್ದವನನ್ನ ಕೋಟ್ಯಾಧಿಪತಿ ಅಂತ ಕರೀತಾರೆ, ವಿದ್ಯೆ ಇದ್ದವನನ್ನ ಬೃಹಸ್ಪತಿ ಅಂತ ಕರೀತಾರೆ. ಆದರೆ ಎಲ್ಲರ ಮನಸ್ಸನ್ನ ಗೆದ್ದವನನ್ನ ಅಧಿಪತಿ ಅಂತ ಕರೀತಾರೆ. ಹಾಗೆ ನಮ್ಮೆಲ್ಲರ ಮನಸ್ಸನ್ನ ಗೆದ್ದು ಅಧಿಪತಿಗಳಾಗಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಈ ಅಧಿಪತಿಗಳನ್ನ ಈಗ ಸ್ವಾಗತಿಸುವಂತ ಒಂದು ಸಮಯ. ಪ್ರಪ್ರಥಮವಾಗಿ ಶ್ರೀ ಮುರಳೀಧರ ಹಾಲಪ್ಪನವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ, ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಶ್ರೀಯುತದ ಕುಂಚಿಟಿಗ ಕುಲದ ಮಹಾನ್ ಪ್ರತಿಭೆ ಶ್ರೀಯುತ ಮುರಳೀಧರ್ ಹಾಲಪ್ಪನವರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾದಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಕಸವನಹಳ್ಳಿ ರಮೇಶ್ ರವರು ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀವಿ, ಎಲ್ಲಾರ್ಗೂ ಗೊತ್ತಿದೆ, ಕುಂಚಿಟಿಗರಿಗೆ ಅವ್ರಿಗೆ ಪರಿಚಯ ಆಗಿದೆ ಫೇಸ್ಬುಕ್ ಮೂಲಕ ಅಂತ ಯಾವಾಗಲೂ ಅಗಲಿಗಳು ನಮ್ಮ ಕುಂಚಿಟಿಗ ಕುಲದ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂತ ಶ್ರೀಯುತರಿಗೆ ವೇದಿಕೆ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಮುಂಗೋಟಿ ರಾಮಣ್ಣನವರು, ಇವರು ಕೂಡ ಹಿರಿಯ ಮುಖಂಡರು ಹಾಗೂ ನಮ್ಮ
ಕುಲದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಶ್ರೀಧರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾವು ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ಹನುಮಂತಯ್ಯನವರು ಅವರು ಕೂಡ ವೇದಿಕೆಗೆ ಆಗಮಿಸಿದರೆ ಅವರು ಕೂಡ ನಮ್ಮ ವೇದಿಕೆ ಮುಖಾಂತರ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ರುದ್ರಪ್ಪನವರು ಇವರಿಗೂ ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ರುದ್ರಪ್ಪನವರು ಅವ್ರಿಗೂ ಕೂಡ ವೇದಿಕೆ ಮುಖಾಂತರ ಸ್ವಾಗತ ಮತ್ತೆ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ KH ದೊಡ್ಡೇಗೌಡರವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೂ ತಡವಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳೋರು ಇದ್ದಾರೆ. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮತ್ತೆ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಜಯಣ್ಣನವರು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ವೇದಿಕೆ ಮುಖಾಂತರ ಸ್ವಾಗತ ಮತ್ತೆ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಒಂದು ಮಾತಿದೆ, ಬೆಟ್ಟ ಹತ್ತೋದು ಸುಲಭ ಆದ್ರೆ ಅಲ್ಲೇ ಬದುಕೋದು ಕಷ್ಟ ಅಂತ. ಹಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭ, ಆದ್ರೆ ಆಯೋಜನೆಗೆ ಬೇಕಾದಂತ ಸಕಲವನ್ನ ಹೊಂದಿಸೋದಿದೆಯಲ್ಲ ಅದು ತುಂಬಾ ಮಹಾನ್ ಕಷ್ಟವಾದ ಕೆಲಸ. ಇಂಥ ಕಷ್ಟವಾದಂತ ಎಲ್ಲಾ ಕೆಲಸಗಳನ್ನ ತನ್ನದು ಅನ್ಕೊಂಡು ಹಗಲಿರುಳು ಶ್ರಮಿಸಿ ಒಂದು ಕಾರ್ಯಕ್ರಮನ ರೂಪುರೇಷೆ ಮಾಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಆಂಜಿನಪ್ಪ ಸರ್ ಅವರಿಗೆ ವೇದಿಕೆ ಮುಖಾಂತರ ಸ್ವಾಗತ ಸುಸ್ವಾಗತ. ಹಾಗೆ ಹುಚ್ಚಪ್ಪನವರು ದಾನೇಶ್ವರ ಕರ್ಣರು ಅಂತ ಕರೀಬಹುದು ಅವ್ರನ್ನ. ದಾನೇಶ್ವರ ಕರ್ಣರಾದಂತ ಹುಚ್ಚಪ್ಪನವರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮನ ನಡೆಸಿಕೊಡುವವರಿದ್ದಾರೆ. ಅವ್ರಿಗೂ ವೇದಿಕೆ ಮುಖಾಂತರ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಕೃಷ್ಣ ಎನ್ ಸ್ವಾಮಿರವರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರು ಕೂಡ ವೇದಿಕೆ ಮುಖಾಂತರ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಲಲಿತಾ ಮಲ್ಲಪ್ಪನವರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದರೆ ಅವರು ಕೂಡ ನಾವು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ಇಲ್ಲಿ ನೀವು ಭಾಜನರಾಗಿದ್ದೀರಾ, ಪ್ರಶಸ್ತಿನ ಸ್ವೀಕರಿಸುತ್ತೀರಾ. ಇಲ್ಲಿ ಬರ್ತಿರ್ತಕ್ಕಂಥ ಪ್ರಶಸ್ತಿ ಪಡೆಯಲು ಬಂದಿರತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ವೇದಿಕೆ ಮುಖಾಂತರ ಸ್ವಾಗತ ಮತ್ತೆ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ ಸಭಿಕರಾಗಿ ಮತ್ತೆ ನಮ್ಮ ಕುಲ ಬಾಂಧವರಾಗಿ ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನ ನಮಗೋಸ್ಕರ ಮೀಸಲಿಟ್ಟು ಬಂದಿರತಕ್ಕಂಥ ಎಲ್ಲರಿಗೂ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೊತೆಯಲ್ಲಿ ಇಲ್ಲೊಂದು 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಆರಾಮ ಕುತ್ಕೊಂಡಿದ್ದು, ಪಾಪ ಅವರೆಲ್ಲ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸುಸೂತ್ರವಾಗಿ ನಡೀಲಿ ಅಂತ ಅಂದ್ಬಿಟ್ಟು ತಮ್ಮ ಅವಿರತ ಶ್ರಮ ವಹಿಸಿ ಇದೆಲ್ಲ ಸಲಕರಣೆಗಳನ್ನ ಜೋಡಿಸೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಆ ಎಲ್ಲರೂ ಮತ್ತೊಂದು ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಈಗ ನಮ್ಮಲ್ಲಿ ಒಂದು ಮಾತಿದೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಬರಲಿ ಅನ್ನೋ ಸದುದ್ದೇಶದಿಂದ ಪ್ರತಿ ಸಭೆ ಸಮಾರಂಭಗಳಲ್ಲಿ ನಾವು ದೀಪವನ್ನು ಬೆಳಗುವಂಥದ್ದು ಒಂದು ವಾಡಿಕೆ. ಈಗ ಉದ್ಘಾಟನೆಯನ್ನ ಮಾಡೋದು ಬರ್ತಾ ಇದ್ದಾರೆ
ಗಣ್ಯ ವ್ಯಕ್ತಿಗಳಿಂದ 2024ರ ವಿಶ್ವ ಕುಂಟಿಗ ಪರಿಷತ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿ ಮೂವತ್ತೆರಡನೇ ವಿಶ್ವ ಕುಂಚಿಟಿಗ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮಕ್ಕೆ ಒಂದು ಕ್ಯಾಲೆಂಡರ್ ಬಿಡುಗಡೆ, ನಮ್ಮಲ್ಲಿರ್ತಕ್ಕಂಥ ಸಾಧಕರಿಗೆ ಹಿರಿಯರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಅತ್ಯುತ್ತಮವಾದಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ವಿಶ್ವ ಕುಂಚಿಟಿಗರ ಪರಿಷತ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀವಿ. ಇವತ್ತಿಲ್ಲಿದು ಓಪನ್ ಚರ್ಚೆ ಆಗಬೇಕು ಅಂತೇಳಿ ನಮ್ಮೊಂದಿಗೆ ಡಾಕ್ಟರ್ ಅಂಜನಪ್ಪ ಅವರು ಈ ಕಾರ್ಯಕ್ರಮದ ರೂವಾರಿಗಳು, ಅವರ ಜೊತೆಗೆ ಸದಾ ಹೆಗಲು ಕೊಡುವಂತ ಹುಚ್ಚಪ್ಪನವರು,
ಹನುಮಂತಣ್ಣ ಅವರು ಮುಖ್ಯವಾಗಿ ನಮಗೊಂದು ಸ್ವಾಭಿಮಾನವನ್ನ ಹೇಳಿಕೊಟ್ಟವರು. ರಾಜ್ಯದಾದ್ಯಂತ ಎಲ್ಲಿ ಅನ್ಯಾಯ ಆಗ್ತದೆ, ಸಮಾಜದ ಸಂಕಷ್ಟಕ್ಕೆ ಧ್ವನಿ ಅಂತ ಹೇಳಿದ್ರೆ ನಮ್ಮ ಕಸೂರಿನಲ್ಲಿ ರಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಗುಬ್ಬಿ ತಾಲೂಕಿನ ಅಧ್ಯಕ್ಷರಾದಂತ ಜಯಣ್ಣವರು ಸ್ವಲ್ಪ ಮೈ ಚಳಿ ಬಿಟ್ಟು ಕೆಲವೊಮ್ಮೆ ನೆಗೆಟಿವ್ ಮಾತಾಡೋದು ಬಿಟ್ಟು ಎಲ್ಲರ ಜೊತೆನೂ ಕೈ ಜೋಡಿಸಿ ಮುಂದಕ್ಕೆ ಇರಬೇಕು ಅಂತೇಳಿ ಅವ್ರನ್ನ ಕೋರ್ಕೊಂಡು ಇಡೀ ರಾಜ್ಯದಾದ್ಯಂತ ಮಹಿಳೆಯರನ್ನ ಸಂಘಟನೆ ಮಾಡಿಕೊಂಡು ಹಲವಾರು ಚಟುವಟಿಕೆಗಳು ಅವರು. ನೀವು ಒಂದಕ್ಕೆ ಸೀಮಿತ ಇಲ್ಲವೇ ಇಲ್ಲ. ಅದು ಕಲೆ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಶಿಕ್ಷಣದಿರ್ಬೋದು, ಮಠಮಾನ್ಯಗಳು ಇರ್ಬೋದು, ವಿದ್ಯಾರ್ಥಿಗಳು, ಮಹಿಳೆಯರ ಪ್ರತಿಯೊಂದಕ್ಕೂ ಕ್ರಿಯಾಶೀಲರಾಗಿ ಕೆಲಸ ಮಾಡತಕ್ಕಂಥ ನಮ್ಮ ಲಲಿತಾ ಮಲ್ಲಪ್ಪ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿಲ್ಲಿ ಸ್ಥಳವನ್ನ ಕೊಟ್ಟು ಎಲ್ಲವನ್ನ ಇಲ್ಲಿ ಅನುಕೂಲತೆಗಳನ್ನ ಕಲ್ಪಿಸಿಕೊಟ್ರಂತ ಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ತಾವುಗಳು, ನಾವು ವೇದಿಕೆ ಮೇಲೆ ಸಾಂಕೇತಿಕವಾಗಿ ನಾವುಗಳು ಇಲ್ಲಿ ಆಸೀನರಾಗಿದ್ದೀವಿ. ತಾವುಗಳು ನಿಜವಾಗ್ಲೂ ನಿಮ್ಮ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ತಾವುಗಳೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ, ನಮ್ಮ ಸಮಾಜ ಮುಖ್ಯವಾಗಿ ನಮ್ಮ ಕಸುಬು ಕೃಷಿ ಹಾಗೂ ಹೈನುಗಾರಿಕೆ. ಇತ್ತೀಚೆಗೆ ಕೆಲವರು ಪಟ್ಟಣಕ್ಕೆ ಬಂದು, ಅದು ನಗರಕ್ಕಲ್ಲ, ಹೋಬಳಿ ಮಟ್ಟ ತಾಲೂಕು ಮಟ್ಟಕ್ಕೆ ಬಂದು ಕೆಲವರು ಅಲ್ಲಿ ಸಮಸ್ಯೆಗಳಿದ್ದು ತೊಂದರೆ ಇದ್ರೆ ವಿದ್ಯಾಭ್ಯಾಸಕ್ಕೆ, ಸಣ್ಣ ಪುಟ್ಟ ವ್ಯವಹಾರ ವಹಿವಾಟುಗಳಿಗೆ, ನೌಕರಿಗಳಿಗೆ ಜಿಲ್ಲಾ ಮಟ್ಟಕ್ಕೆ ಬಂದಿದ್ದಾರೆ. ಬೆಂಗಳೂರು ನಗರಕ್ಕೆ ಬರುವಂಥದ್ದು ಅಪರೂಪ. ನಾನು ಇದನ್ನು ಒತ್ತಿ ಹೇಳ್ತೀನಿ. ನಮ್ಮಲ್ಲಿರೋರೆಲ್ಲ ವಾಸಿಗಳು ಗ್ರಾಮೀಣ ಪ್ರದೇಶದಲ್ಲೇ ನಾವು ಹೆಚ್ಚಿಗೆ ಇದ್ದೀವಿ. ಕೆಲವರು ಮಾತ್ರ ನಗರ ಪ್ರದೇಶಗಳಿಗೆ ಬಂದಿದ್ದಾರೆ. ಅವರ ಬೇರು ಮೂಲ ಇರೋದು, ವಿದ್ಯಾಭ್ಯಾಸ ಹೈಸ್ಕೂಲ್ ಮಟ್ಟದವರೆಗೂ ಇರೋದು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ. ಈ ತಾರತಮ್ಯ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಗ್ರಾಮೀಣ ನಗರ ಅಂತೇಳಿ ನಮ್ಮಲ್ಲಿ ಆ ಒಡಕು ಇಲ್ವೇ ಇಲ್ಲ. ಯಾರ್ಯಾರೋ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾವುಗಳು ಎಲ್ಲರೂ ಈಗ್ಲೂ ಹಸು ಎಮ್ಮೆ ಕರುಗಳು ಗುಡ್ಡಕ್ಕೆ ಹೋಗಿ ಸೌದೆ ಎತ್ಕೊಂಡ್ಬರೋಂಥದ್ದು, ಮೇವು ತರೋಂಥದ್ದು, ಹೊಲ ಕೆಲಸ, ಗದ್ದೆ ಕೆಲಸ ಮಾಡ್ಕೊಂಡು ಅಷ್ಟಕ್ಕೆ ಸೀಮಿತರಾಗಿರ್ಬೇಕು. ಮತ್ತು ಕೆಲವು ಮಂದಿ ನಾವೊಂದು ಸಣ್ಣ ಪುಟ್ಟ ಪಟ್ಟಣಗಳಿಗೆ ನಾವೇನಾದ್ರೂ ಆಶ್ರಯನ, ನೌಕರಿನ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ನಗರಕ್ಕೆ ಬಂದ ತಕ್ಷಣನೇ ನಮಗಾಗ್ಲೇ ನಗರವಾಸಿಗಳು ಅಂತೇಳಿ ಲೇಬಲ್ ಹಾಕೋದಕ್ಕೆ ಒಂದು ಏನೇನೋ ಷಡ್ಯಂತ್ರಗಳು ನಡೀತಾ ಇದ್ದಾರೆ. ಇದಕ್ಕೆ ನಾವುಗಳೆಲ್ಲರೂ ಒಕ್ಕೋರ್ಲಿಂದ ಯಾವುದೇ ಭೇದ ಭಾವ ಇಲ್ದಂಗೆ, ಯಾವುದೇ ಒಡಕುಂಟು ಮಾಡ್ದಂಗೆ, ಗ್ರಾಮೀಣ ನಗರ ಅಂತೇಳಿ ಒಡಕು ಮಾಡ್ದಂಗೆ ಒಟ್ಟಾಗಿ ನಾವು ಏನು ಕೇಳ್ತಾ ಇದ್ದೀವಿ, ರಿಸರ್ವೇಶನ್ ಮೀಸಲಾತಿದು ನಮ್ಮ ಕುಂಚಿಟಿಗ ಅಂತೇಳಿ ಅಷ್ಟೇ ಇರಲಿ ಅಂತೇಳಿ ನಾವೆಲ್ಲರೂ ಒಕ್ಕೋರ್ಲಿಂದ ಇವತ್ತು ನಾವು ಆಗ್ರಹ ಮಾಡಬೇಕಾಗ್ತದೆ. ಇವಾಗ ನಾನೇನೆ ನಂದು 7ನೇ ಕ್ಲಾಸ್ ತನಕ ಓದಿದ್ದು ಮಧುಗಿರಿ ತಾಲೂಕು ಮಿಡಿಗೇಶಿ. ಹೈಸ್ಕೂಲಿಗೆ ಮಧುಗಿರಿ ಬಂದೆ. ಮಧುಗಿರಿ ಬಂದ ತಕ್ಷಣ ಅದೇನಾಗ್ಬಿಡ್ತು, ಪಟ್ಟಣ ಆಗ್ಬಿಡ್ತು. ಅಲ್ಲಿಗೆ ರೂರಲ್ ಕೆಟಗರಿ, ರೂರಲ್ ಕೋಟಾ ಅಂತೇಳಿ ಹೋಗ್ಬಿಡುತ್ತೆ. ಅಲ್ಲಿಗೆ ಹೈಸ್ಕೂಲಿಗೆ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಮಿಡಿಗೇಶಿ ಗ್ರಾಮದಲ್ಲಿ ಅಂತೇಳಿ ನಾನು ಮಧುಗಿರಿಗೆ ಬಂದೆ. ಹಾಗೇನೆ ನೆಕ್ಸ್ಟ್ PUCಗೆ ಇಂಜಿನಿಯರಿಂಗಿಗೆ ತುಮಕೂರು ಹಾಗೂ ಬೆಂಗಳೂರಿಗೆ ಬಂದ್ವಿ. ಮಧುಗಿರಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ,
ಸರ್ಕಾರದಿಂದ ಸೀಟ್ ಅಲಾಟ್ ಆಗಿದ್ದು ಬೆಂಗಳೂರಿಗೆ. ಹಾಗಾಗಿ ಬೆಂಗಳೂರಿಗೆ ಬಂದ್ವಿ ಹೊರತು ನಾವೇ ಉದ್ದೇಶಪೂರ್ವಕವಾಗಿ ಏನೂ ಬರಲಿಲ್ಲ. ನೀವು ಕೆಟಗರಿ ವೈಸ್ ಮಾಡಬೇಕಾದ್ರೆ ನಗರ ಗ್ರಾಮೀಣ ಅಂತ ಮಾಡಿ ಈಗ ನನ್ನ ಹೊರಗಡೆ ಇಟ್ಬಿಟ್ರೆ ನೀವು ಮುಂದಕ್ಕೆ ನನ್ನ ಮುಂದಿನ ಪೀಳಿಗೆಗಳು ಅವ್ರ ಗತಿ ಏನಾಗಬೇಕು. ಈಗ ನಾವು ಸಣ್ಣದಾದಂತ ಬೆಳಕು ನೋಡ್ತಾ ಇದ್ದೇವೆ. ಎರಡನೇದು, ಈಗ ಸರ್ಕಾರ ಮಾಡಿರುವಂಥದ್ದು ಕುಲಶಾಸ್ತ್ರ ಅಧ್ಯಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ಕುಂಚಿಟಿಗ ಸಮುದಾಯ ಅವರ ಕುಲಕಸುಬೇನು, ಅವರ ವಾಸ ಏನು, ಸಂಪ್ರದಾಯ ಪದ್ಧತಿಗಳು, ಇದನ್ನೆಲ್ಲ ಅಚ್ಚುಕಟ್ಟಾಗಿ ಅದ್ಯಾರು ಖಾಸಗಿಯವರು ಮಾಡಿರ್ತಕ್ಕಂಥ ವರದಿ ಅಲ್ಲ. ಅದು ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಅವರು ನೇಮಕ ಮಾಡಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯದವರು ಅವರು ಸಲ್ಲಿಕೆ ಮಾಡಿರೋರು. ಅವರೆಲ್ಲ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಹಿಡ್ಕೊಂಡು ಮಾಡಿರೋಂಥ ವರದಿ ಅಲ್ಲ. ಅವರು ಇದಕ್ಕೋಸ್ಕರ 8 ತಿಂಗಳು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಹಲವಾರು ಜನರ ಜೀವನ ಕ್ರಮಗಳನ್ನ ಅವರು ಅಧ್ಯಯನ ಮಾಡಿ ನಮ್ಮ ದೇವರುಗಳು, ಮದುವೆಗಳು, ನಮ್ಮ ಸಂಸ್ಕಾರಗಳನ್ನ ಪೂರ್ತಿ ಅವರು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಸಲ್ಲಿಕೆ ಮಾಡಿರ್ತಕ್ಕಂಥ ವರದಿ. ಅದನ್ನ ಆಯೋಗದ ಮುಖಾಂತರ ಹಿಂದುಳಿದ ವರ್ಗಗಳ ಸೆಕ್ರೆಟರಿಯೇಟ್ಗೆ ಸಲ್ಲಿಕೆ ಆಗಿದೆ. ಅದರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಏನೇನೋ ಅದರಲ್ಲಿ ಒಳ ಉದ್ದೇಶಗಳಿಂದ ನಗರ ಗ್ರಾಮೀಣ ಅಂತ ಹೇಳಿ ನಮ್ಮಲ್ಲೇ ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದರಿಂದ ಮುಕ್ಕಾಲು ಪಾಲು ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ನಮ್ಮ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ್ದು. ಇದು ನಾವೆಲ್ಲ ಒಕ್ಕೊರಲಿಂದ ಈಗಾಗಲೇ ಹೋರಾಟಗಳು ನಡೀತಾ ಇದ್ದಾವೆ. ಬೇರೆ ಬೇರೆ ಹಂತಗಳಲ್ಲಿ ಚಳುವಳಿಗಳು, ಪಾದಯಾತ್ರೆಗಳು ಎಲ್ಲ ಕಡೆನೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ತಾ ಇದ್ದಾರೆ. ಇದರ ವಿಷಯವಾಗಿ ಮುಂದಕ್ಕೆ ವಿಸ್ತಾರವಾಗಿ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಹಾಗೂ ರಮೇಶ್ ಅವರು ಇದರ ಬಗ್ಗೆ ವಿಸ್ತೃತವಾಗಿ ತಮ್ಮ ಮುಂದೆ ಮಂಡಿಸಲಿದ್ದಾರೆ. ಹಾಗೇನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ತುಂಬಾ ಜನ ಯುವಕರುಗಳು ಬಂದಿದ್ದಾರೆ. ನಮ್ಮಲ್ಲೂ ಸಹಿತ IAS, IPS, KS ನವರು ಇದ್ದಾರೆ. ಅವುಗಳು ರಿಟೈರ್ ಆಗೋವರೆಗೂ ಚೇಂಬರ್ ಬಿಟ್ಟು ಹೊರಗಡೆ ಬರೋದಿಲ್ಲ. ಹಾಗೆ ನಾವುಗಳು ಅಷ್ಟೇನೆ, ಅವರೆಲ್ಲರೂ ನಮ್ಮ ನೆಂಟರುಗಳು, ಬಂಧುಗಳು. ನಾವುಗಳು ಅವ್ರ ಹತ್ರ ಹೋಗುವಂತ ಸಂಬಂಧನ, ಆ ರೂಢಿನ ನಾವುಗಳು ಇಟ್ಕೋಬೇಕು. ಗೋಪಾಲಕೃಷ್ಣ ಇದ್ದಾರೆ IAS, ಶಶಿಕುಮಾರ್ ಇದ್ದಾರೆ IPS, ಮಮತಾ ಇದ್ದಾರೆ IAS ಇದ್ದಾರೆ, ಆಮೇಲೆ ಡೆಲ್ಲಿನಲ್ಲಿ ಹರೀಶ್ ಇದ್ದಾರೆ DCP ಆಗಿದ್ದಾರೆ. ಈಗ ಹಲವಾರು ಮಂದಿ ನಮ್ಮಲ್ಲಿ IAS ಆಗಿದ್ದಾರೆ, IPS ಆಗಿದ್ದಾರೆ, IRS ಆಗಿದ್ದಾರೆ, KAS ಅಂತೂ ಒಂದು 20 ಜನ ಇದ್ದಾರೆ. ಅವರವರ ವ್ಯಾಪ್ತಿನಲ್ಲಿ ಸೀಮಿತ ಮಟ್ಟದಲ್ಲಿ ಅವರಿದ್ದಾರೆ. ನಾವುಗಳು ಅವ್ರ ಜೊತೆಗೆ ಹೋಗಿ ಮಾತುಕತೆ, ನಾವು ಅವ್ರ ಜೊತೆ ವಿಶ್ವಾಸದಿಂದ ಇದ್ರೆ ನಮ್ಮ ಹಲವಾರು ಕೆಲಸಗಳು ಆಗೋದಕ್ಕೆ ಅನುಕೂಲ ಆಗುತ್ತೆ. ಹೈಕೋರ್ಟ್ ನಮ್ಗೆಲ್ರಿಗೂ ಒಂದು ಸ್ವಾಭಿಮಾನ, ಒಂದು ಹೆಮ್ಮೆ ಅಂತ ಹೇಳಿದ್ರೆ ಹೈಕೋರ್ಟ್ ಜಸ್ಟಿಸ್ ನಟರಾಜ್ ಅನ್ನೋರು ನಮ್ಮೆಲ್ಲರಿಗೂ ನೆಂಟರು. ಎಷ್ಟು ಜನ ನಮ್ಮಲ್ಲಿ ವಕೀಲರುಗಳು ಎಷ್ಟು ಜನ, 100 ಮಂದಿ ಇದ್ದಾರೆ. ಯಾರ ಒಬ್ರು ಇಬ್ರು ಹೋಗಿ ನಟರಾಜ್ ಅವ್ರನ್ನ ಭೇಟಿ ಮಾಡೋದು, ಸಂಪರ್ಕ ಮಾಡೋದು ನಾವು ಮಾಡ್ತಾ ಇದ್ದೀವಿ. ಇದ್ಯಾವುದು ರಾಜಕೀಯ ಕಾರ್ಯಕ್ರಮ ಇಲ್ಲ. ಹೋದ ಬಾರಿ ಚಿಕ್ಕಣ್ಣ, ಬಳವಳ್ಳಿ ಚಿಕ್ಕಣ್ಣ ಚಾರಿಟಿ ಸಂಸ್ಥೆಯನ್ನು ಮಾಡಿದಾಗ ಅಲ್ಲಿಗೆ ಜಸ್ಟಿಸ್ ನಟರಾಜ್ ಅನ್ನೋರು ಅಲ್ಲಿಗೆ ಆಗಮಿಸಿದ್ರು. ಎಷ್ಟು ಸಂತೋಷ ಪಟ್ರು. ನಾವು ತಿಂಗಳಿಗೊಮ್ಮೆ IAS, IPS, KS ಎಲ್ಲ KS, PS ಎಲ್ಲರೂ ಕರೆದು ಮೀಟಿಂಗ್ ಮಾಡ್ತಾ ಇರ್ತೀವಿ. ನಾವು ಅವ್ರಿಗೆ ಹೇಳ್ತೀವಿ, ಮೈ ಚಳಿ ಬಿಟ್ಟು ನೀವ್ಯಾಕೆ ಸೀಕ್ರೆಟ್ ಮೀಟಿಂಗ್ ಮಾಡ್ಕೊಳ್ಳೋದು? ನಾವು 10 ಬಾರಿ ಮೀಟಿಂಗ್ ಮಾಡಿದಾಗ ನಾನು ಅದನ್ನೇ ಹೇಳ್ತೀನಿ. ನಾವು ಕರೆದ ಮಾತ್ರ ಒಂದ್ ಕಡೆ ಕಾಫಿಗೆ ಬರ್ತೀರಾ, ಒಂದ್ ಯಾವ್ದೋ ಹೋಟ್ಲಲ್ಲಿ ಕೂತ್ಕೊಳ್ತೀರಾ, ಬಾಕ್ಲೆಲ್ಲ ಬಂದೋಬಸ್ತ್ ಮಾಡಿಕೊಂಡು ನಿಮ್ಮ ಚರ್ಚೆ ಮಾಡ್ತೀವಿ. ನಾವು ಕೆಲವಾರು ಅಪ್ಲಿಕೇಶನ್ ಕೊಡ್ತಾ ಹೋಗ್ತೀವಿ. ಇವನು ಮೆಡಿಕಲ್ ಓದ್ತಾನೆ, ಇವನು KPSC UPSC ಓದ್ತಿದ್ದಾನೆ, ಇವ್ರಿಗೆ ನಿಮ್ಮ ಕಡೆಯಿಂದ ಅನುಕೂಲಗಳು ಬೇಕು, ಇವ್ರಿಗೆ ಆಸ್ಪತ್ರೆ ಬೇಕು, ಇವ್ರಿಗೇನೋ ಅನುಕೂಲ ಆಗಬೇಕು, ಇವ್ರನ್ನ ಗಂಗಾ ಕಲ್ಯಾಣಕ್ಕೆ ಅರ್ಜಿ ಹಾಕಿದ್ದಾರೆ, ಇವ್ರು ಟ್ರ್ಯಾಕ್ಟರ್ಗೆ ಅರ್ಜಿ ಹಾಕಿದ್ದಾರೆ,
ಈ ಮಗು ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ದಾರೆ ಅಂತ ಕೊಟ್ರೆ 100% ಭಾಗ ನಮ್ಮ ಕೆಲಸಗಳನ್ನ ಅವರು ಮಾಡ್ಕೊಡ್ತೀವಿ. ಅವರು ನಾವು ವಿಶ್ವಾಸಕ್ಕೆ ತಗೊಂಡು ಮುಂದಿನ ಕಾರ್ಯಕ್ರಮಗಳಿಗೆ ಅವ್ರಿಗೆ ನಾವು ಧೈರ್ಯ ಕೊಟ್ಟು, ಇದ್ಯಾವುದು ಪೊಲಿಟಿಕಲ್ ಪ್ರೋಗ್ರಾಮ್ ಅಲ್ಲ, ನಾವು ಸಮಾಜದ ಕಾರ್ಯಕ್ರಮ, ದಯಮಾಡಿ ನೀವು ಬರ್ರಿ ಅಂದ್ರೆ ಧೈರ್ಯವಾಗಿ ಬರ್ತಾರೆ. ನಿನ್ನೆ ನಾವು ವಾಟ್ಸಪ್ ಅಲ್ಲಿ ಕಳಿಸಿದಾಗ ಇನ್ವಿಟೇಷನ್ ಕಾರ್ಡ್ನ ಎಲ್ಲರೂ ಸಂತೋಷ ಪಟ್ಟರು. ಮುಂಚೆ ಹೇಳಿದ್ರೆ ನಾವುಗಳು ಕಾರ್ಯಕ್ರಮಕ್ಕೆ ಬರ್ತಿದ್ವಿ ಅಂತೇಳಿ. ಮುಂದಿನ ಕಾರ್ಯಕ್ರಮಕ್ಕೆ ಅವ್ರೆಲ್ಲರನ್ನು ಕರೆಸ್ಕೊಂಡು, ಇಲ್ಲಿ ಯಾರು ತಾವುಗಳು ಇದ್ದೀರಾ, ನಿಮ್ಮ ಏನಾದ್ರೂ ಸಮಸ್ಯೆಗಳಿದ್ರೆ, ತೊಂದರೆಗಳಿದ್ರೆ ಅವ್ರ ಎದುರುಗಡೆ ಅವ್ರು ಪರಿಚಯ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬರ್ತದೆ. ಅವ್ರು ಯಾರು ಸಿಟಿನವರು, ಬಿಷಪ್ ಕಾಟನ್ಸು, ಬಾರ್ವಿನ್ಸು, ಜೋಸೆಫ್ಸ್ನವರಲ್ಲ, ಎಲ್ಲರೂ ಎಲ್ಲರ ತರನು ಗ್ರಾಮಾಂತರ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲೇ ಓದಿ ಹಠದಿಂದ ಛಲದಿಂದ ಒಂದು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿದ್ದಾರೆ. ನಾವುಗಳು ನಮ್ಮ ಮಕ್ಕಳನ್ನು, ನಮ್ಮ ಮುಂದಿನ ಪೀಳಿಗೆನೂ ಸಹಿತ ಅವ್ರಗಳ ತರ ಆಗ್ಬೇಕು. ಈಗ ಪೊಲಿಟಿಕಲ್ ರಾಜಕೀಯದ್ದು ತಗೊಂಡ್ರೆ ಎಲ್ಲ ತಾತ್ಕಾಲಿಕಗಳು, 5 ವರ್ಷ 8 ವರ್ಷ ಚುನಾವಣೆ, ಗೆಲುವು ಸೋಲು ಇದ್ದಾಗ. ಆದ್ರೆ ನಮ್ಮ ಮಕ್ಕಳು UPSC, KPSC ಅಥವಾ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ್ದು, ಅದರಲ್ಲಿ ಪಾಸ್ ಆಗಬೇಕು. 35-40 ವರ್ಷ ಅಧಿಕಾರ ನಮ್ಮ ಕೈಯಲ್ಲಿ ಇರಬೇಕು. ಬೇರೆಯವರು ನಮ್ಮನೆ ಬಾಕಿ ಬರಂಗಾಗಬೇಕು. ನಾವ್ಯಾಕೆ ಇನ್ನೊಬ್ಬರ ಮನೆ ಹೊಸಲಿಗೆ ಹೋಗಿ ಬಾಗಿಲು ನಾವ್ಯಾಕೆ ಕಾಯ್ಬೇಕು? ನಮ್ಮ ಕೈಯಲ್ಲಿ ಅದು ಇರಬೇಕು ಅಂತೇಳಿ ನಮ್ಮೆಲ್ಲರ ಉದ್ದೇಶ. ಹಾಗೇನೆ ಸಣ್ಣ ಪುಟ್ಟ ವ್ಯಾಪಾರಗಳು ನಾವೆಲ್ಲ ಒಂದು ಮಾಡೋ ಬದಲು ನಾವುಗಳು ಸಹಿತ ದೊಡ್ಡ ದೊಡ್ಡ ಉದ್ದಿಮೆ. ಈಗ KDB ನಲ್ಲಿ ಹೋದ್ರೆ ಗಂಗಾಧರಯ್ಯ ಇದ್ದಾರೆ ಜನರಲ್ ಮ್ಯಾನೇಜರ್. ಸಾವಿರಾರು ಮಂದಿಗೆ ಅವರು ಇಡೀ ಸ್ಟೇಟ್ ಅಲ್ಲಿ ಸೈಟ್ಗಳು ಕೊಟ್ಟಿದ್ದಾರೆ, ಇಂಡಸ್ಟ್ರಿ ಸೈಟ್ ಕೊಟ್ಟಿದ್ದಾರೆ. KSFC ನಲ್ಲಿ ನಮ್ಮ ಸುರೇಶ್ ಇದ್ದಾರೆ, DGM, ಸಾವಿರಾರು ಮಂದಿಗೆ ಅನುಕೂಲ ಮಾಡಿಕೊಟ್ಟು ಅವ್ರ ಹೋದಾಗೆಲ್ಲ ಇದೆ ಆಡೋ ಜಗಳ. ನಮ್ಮವ್ರನ್ನ ನೀವು ಗುರುತಿಸಿ ಸೈಟ್ಗಳು ಕೊಡ್ರಿ, ಶೆಡ್ಗಳು ಕೊಡ್ರಿ, ಲೋನ್ಗಳು ಕೊಡ್ರಿ ಅವರಿಗೆ ನಿಗಮಗಳ ಮುಖಾಂತರ. ನಮ್ದು ದೇವರಾಜ ಅರಸು ನಿಗಮ ಅಥವಾ ಒಕ್ಕಲಿಗ ಅಭಿವೃದ್ಧಿ ನಿಗಮದ ಮುಖಾಂತರ ಅರ್ಜಿಗಳು ನಾವು ಹಾಕ್ಬೋದು. ಯಾಕೆ ಅನುಕೂಲ ಮಾಡಿಕೊಡ್ಬಾರ್ದು? ಆಮೇಲೆ ಫಾರಿನ್ ನಲ್ಲಿ ಓದ್ಲಿಕ್ಕೆ, ವಿದೇಶದಲ್ಲಿ ವ್ಯಾಸಂಗ ಮಾಡ್ಲಿಕ್ಕೆ ಹೋದ ಬಾರಿ ನಿಗಮದಿಂದ 72 ಜನನ ಕಳಿಸ್ಕೊಟ್ರು. ಅದರಲ್ಲಿ ನನ್ನ ಗಮನಕ್ಕೆ ಬಂದಂಗೆ ಯಾರ್ಯಾರು ಬಂದ್ರು ಅರ್ಜಿಗಳನ್ನ ಹೋಗಿ ಒತ್ತಾಯ ಮಾಡಿದಕ್ಕೆ 6 ಮಂದಿ ನಮ್ಗೆ ಕೊಟ್ರು. ಇನ್ನು ಉಳಿದಿದ್ದವೆಲ್ಲ 65-66 ಬೇರೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಹುಡುಗರುಗಳು ಮುಂದಕ್ಕೆ ಬಂದು ಅರ್ಜಿನೇ ಹಾಕೋದಿಲ್ಲ. ನಮ್ಗೆ ಅವಾಗ 8 ಲಕ್ಷದಿಂದ 22 ಲಕ್ಷದವರೆಗೂ ಹಣ ಕೊಡ್ತಾರೆ ಸರ್ಕಾರದ ವತಿಯಿಂದ ಉನ್ನತ ಶಿಕ್ಷಣಕ್ಕೆ. ಹೊರದೇಶಗಳಲ್ಲಿ ಯುರೋಪ್, ಅಮೇರಿಕ, ಆಸ್ಟ್ರೇಲಿಯಾ ನಮ್ಮ ಮಕ್ಕಳುಗಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಬೋದು ಅಂತ ಹೇಳಿ ಇವೆಲ್ಲ ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಸರ್ಕಾರ ನಮಗೋಸ್ಕರ ಇದ್ದಾವೆ. ಹಾಗೇನೆ ಅಧಿಕಾರಿಗಳು, ನಮ್ಮ ಸಮಾಜದ ಅಧಿಕಾರಿಗಳು, ಅವ್ರು ಯಾರು ಬೇರೆ ಸಮುದಾಯದಲ್ಲಿ ಮದುವೆ ಆಗಿಲ್ಲ. ಎಲ್ಲರೂ ನಮ್ಮ ಬೆಳಗು, ನಮ್ಮ ನೆಂಟಸ್ತಿಗಳೆಲ್ಲ ಎಲ್ಲರೂ ಮದುವೆ ಆಗಿರೋದು. ಇದು ನೀವು ಸರಿಯಾಗಿ ಮನಸ್ಸಲ್ಲಿ ಇಟ್ಕೋಬೇಕು. ಅಷ್ಟೊಂದು ಪ್ರೀತಿ. ನೀವು ಯಾರಾದ್ರೂ ಹೋಗ್ಲಿ ಅವರ ಚೇಂಬರ್ಗಳಿಗೆ ತಿಂಡಿ, ಕಾಫಿ, ಊಟ ಇಲ್ದಾಗ ನಿಮ್ಮನ್ನ ಹೊರಗಡೆ ಕಳಿಸ. ನೀವು ಯಾರೇ ಆಗಿರಿ, ನಮ್ದು ಇಂಥ ಕುಲ, ಇಂಥ ಬೆಳಗು ಅಂತೇಳಿ ಪ್ರಸ್ತಾಪ ಮಾಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಈ ಕೆಲಸಗಳನ್ನ ನೀವುಗಳು ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ, ಮುಂದೆ ರಾಜಕೀಯವಾಗ್ಲೂ ನಾವು ಸಬಲೀಕರಣ ಆಗ್ಲಿಲ್ಲ ಅಂದ್ರೆ ಪಂಚಾಯಿತಿ ಮಟ್ಟದಿಂದ ಹಿಡಿದು ತಾಲೂಕು ಇರ್ಬೋದು ಅಥವಾ ಜಿಲ್ಲಾ ಮಟ್ಟಕ್ಕಿರ್ಬೋದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ನಮ್ಮಗಳ ಕೈಲಿ ಜವಾಬ್ದಾರಿಯುತವಾದಂತ ಅಧಿಕಾರ, ನಮ್ಗೆಲ್ರಿಗೂ ದಕ್ಷತೆ ಇದೆ, ಸಾಮರ್ಥ್ಯ ಇದೆ, ಅರ್ಹತೆ ಇದೆ. ನಮ್ಗೆ ಅವಕಾಶಗಳು ನಮ್ಮಲ್ಲೇ ಕಾಲಿಳಿತವೆ. ಆಗ್ಲೇ ನಮ್ ನಿರೂಪಣೆ ಮಾಡಿದವ್ರು ಹೇಳಿದ್ರು, ಕಾಲಿಳಿಯೋದ್ ಬಿಡ್ರಿ, ಕೈ ಹಿಡಿದು ಮೇಲೆತ್ರಿ ನೀವು ಅಂತೇಳಿ. ನಿಮ್ ಕೈಲಿ ಆಗ್ಲಿಲ್ವಾ, ತಟಸ್ಥವಾಗಿರಿ. ಈಗ ನನ್ನ ಬಗ್ಗೆನೇ ಯಾವ ಕೆಲವು ಕೂಗಕಿಗಳು ವಿಕೃತ ಮನಸ್ಸಿರುವಂತ ವಾಟ್ಸಪ್ಗಳಲ್ಲಿ ಹಾಕ್ತಾರೆ. ಇವ್ರದ್ದು ರಾಜಕೀಯವಾಗಿ ಅತಿ ಆಯ್ತು,
ಅಂದ್ರೆ ನಾವೆಲ್ಲೂ ಶೋ ಕೊಡೋದೇ ಬೇಡವಾ? ನಾವೆಲ್ಲೂ ಧೈರ್ಯವಾಗಿ ಓಪನ್ ಆಗಿ ಎಲ್ಲೂ ಮಾತಾಡಂಗೆ ಇಲ್ವಾ? ಹಂಗಾರೆ ಇವ್ರೊಬ್ಬರೇನ ಇರೋದು ರಾಜಕೀಯವಾಗಿ ಅಂತ ಯಾರು ಬಂದರೂ ಸ್ವಾಗತ ಆಗುತ್ತೆ. ಅಧಿಕಾರಿಗಳು ನಮ್ಮ ಕಂಟ್ರೋಲಿಗೆ ಬರ್ತಾರೆ. ನಾವುಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸದೃಢರಾಗಬೇಕು. ಇದೊಂದೇ ನಮ್ಮೆಲ್ಲರ ಅಭಿಲಾಷೆ. ಯಾರಾದ್ರೂ ಅಂತ ಯುವಕರುಗಳು ಯಾರು ಇತ್ತೀಚೆಗೆ ಈಗ ನಡೆರ್ತಕ್ಕಂಥ ಹಣಕಾಸನ್ನು ನೋಡ್ತಾ ಇದೀವಿ, ನಾವು ಬಂಡವಾಳ ಹಾಕ್ಬೇಕಾಗಿರೋಂಥದ್ದು, ಅದಕ್ಕೆಲ್ಲ ಹೆದರ್ಕೊಂಡು 99 ಭಾಗ ಬರೇ TP ZP ಅಷ್ಟಕ್ಕೆ ಸೀಮಿತ ಆಗ್ತಾ ಇದೆ. ಅದ್ರ ಮೇಲ್ಪಟ್ಟು ವಿಧಾನಸಭೆ ಐತೆ, ಅಲ್ಲಿ ಸಂಸತ್ ಭವನಗಳಿದಾವೆ, ನಮ್ಮವ್ರು ಎಂಟ್ರಿ ಆಗಬೇಕು. ಹಿಂದೆ ನಮ್ಮಲ್ಲೆಲ್ಲ 8 ಜನ 10 ಜನ MLAಗಳು, 2-3 ಜನ MP ಗಳಿರೋರು. ಮಲ್ಲಣ್ಣ, ಮೂಡ್ಲಿಗಿರಿ ಅಪ್ಪವರು, ಮದ್ದಣ್ಣ ಅವರು, ಎಷ್ಟು ಜನ ನಮ್ಮ ಕಡೆಯಲ್ಲಿ ಡೆಲ್ಲಿಗೆ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಯಾರು ಇಲ್ಲ. ಒಬ್ಬರೇ ಒಬ್ರು ವಾಯ್ಸು ವಿಧಾನಸಭೆ, ಒಂದು ವಾಯ್ಸು ವಿಧಾನ ಪರಿಷತ್, ಇಷ್ಟಕ್ಕೆ 2 ವಿಧಾನ ಪರಿಷತ್, ಇಷ್ಟಕ್ಕೆ ನಾವು ಸೀಮಿತ ಆಗ್ಬಿಟ್ಟಿದ್ದೀವಿ. ನೀವುಗಳೆಲ್ಲರೂ ಗಟ್ಟಿಯಾಗಿ ಕೈ ಜೋಡಿಸಿದ್ರೆ ಬೇರೆ ಸಮಾಜದವರು ನೋಡ್ತಾ ಇದೀವಿ ನಾವು. ಒಂದು ಚುನಾವಣೆ ಅಂದ್ರೆ ಒಬ್ಬ ಯಾರಾದ್ರೂ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ಕುತ್ಕೊಂಡು ಫಂಡಿಂಗ್ ಆಗ್ತಾರೆ. ಲಕ್ಷಾಂತರ ರೂಪಾಯಿ ಬೇಡ, 500 ರೂಪಾಯಿ 1000 ರೂಪಾಯಿ. ಅವನೇನೋ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡ್ಲಿ ಅಂತಲ್ಲ, ಅಥವಾ ಇವ್ರು ಏನಾದ್ರು ಚುನಾವಣೆ ಸ್ಪರ್ಧೆ ಮಾಡಿದರೆ ನಮ್ದು ಒಂದು ಹನಿ, ಅದರಿಂದಲೇ ಎಲ್ಲದೂ ಪೂರ್ತಿ ವರ್ಕೌಟ್ ಆಗಲ್ಲ. ಗೊತ್ತು ನಮಗೆ. ಆ ಸಂತೋಷ ಇರ್ತದಲ್ಲ, ನೀವು ಆರ್ತಿ ತಟ್ಟೆಗೆ ಹಾಕಿದಂಗೆ 50 ರೂಪಾಯಿ 100 ರೂಪಾಯಿ ನಮಗೊಂದು ಬಲ ಬಂದಂಗ, ದೊಡ್ಡದಾದಂತ ಶಕ್ತಿ ಬಂದಂಗ, ನಿಮ್ಮ ಆಶೀರ್ವಾದ ಇದ್ದಂಗೆ. ನೀವು ಸಹಿತ ಇನ್ನೊಬ್ರಿಗೆ ಯಾರಿಗೋ ಜೈಕಾರ ಹಾಕೋ ಬದಲು ನಮ್ಮವ್ರಿಗೇನೆ, ನಮ್ಮ ಹುಡುಗರುಗಳೇ ಚೆನ್ನಾಗಿ ಓದ್ಲಿ, ಒಳ್ಳೆ ನೌಕರಿಗೆ ಹೋಗ್ಲಿ, ನಮ್ಮ ಹುಡುಗರುಗಳೇ ಚುನಾವಣೆ ಸ್ಪರ್ಧೆ ಮಾಡಲಿ, ಅವರು ಒಂದು ಕುರ್ಚಿ ಹಿಡೀಲಿ ಅಂತೇಳಿ ನಿಮ್ಗಳೆಲ್ಲರನ್ನು ಆಶಾಭಾವನೆಯಿಂದ ಕೋರ್ಕೊಂಡು ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಇದೆ. ಇದನ್ನ ನಮ್ಮ ಅಂಜನಪ್ಪ ಅವ್ರದ್ದು ಒಂದು ಹಠ ಛಲ ಇಲ್ಲೇ ಆಗ್ಬೇಕು ಅಂತೇಳಿ ನಮ್ಮ ಉದ್ದೇಶ ಇದ್ದಿದ್ದು ಟೌನ್ ಹಾಲ್, ರವೀಂದ್ರ ಕಲಾಕ್ಷೇತ್ರನ ಸ್ವಲ್ಪ ಹೆಚ್ಚಿಗೆ ತಾಲೂಕುವಾರು ಟೂರ್ ಮಾಡಿ ಅರಮನೆ ಮೈದಾನದಲ್ಲಿ ಮಾಡಬೇಕು ಅಂತೇಳಿ ನಮ್ಗೆಲ್ರಿಗೂ ಅಭಿಲಾಷೆ ಇದ್ದಿದ್ದು. ಅವ್ರದ್ದೆಲ್ಲ ನಮ್ಮ ಸ್ವಾಮಿ ಅವರ ಬಿಲ್ಡಿಂಗ್ ಅಲ್ಲೇ ಆಗ್ಬೇಕು, ಇಲ್ಲೇ ಆಗ್ಬೇಕು ಮೀಟಿಂಗು. ಎಷ್ಟೇ ದೂರ ಆಗಲಿ ಜನಕ್ಕೆ ನಾನು ಇದೆ ಲೊಕೇಶನ್ ಕಳಿಸ್ಬಿಡ್ತೀನಿ, ಮ್ಯಾಪ್ ಹಾಕ್ಬಿಡ್ತೀನಿ, ಎಲ್ಲ ಇಲ್ಲಿಗೆ ಬರ್ತಾರೆ ಅಂತೇಳಿ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸ್ವಾಮಿ ಅವ್ರದ್ದು ದೊಡ್ಡ ಕುಟುಂಬ, ಅವ್ರದ್ದೇನು ಇದೊಂದೇ ಬಿಲ್ಡಿಂಗ್ ಅಲ್ಲ ಅಣ್ಣ. ನೀವು ಇಲ್ಲಿ ನೆಕ್ಸ್ಟ್ ಕಾರ್ಯಕ್ರಮ ಸ್ವಾಮಿ ಅವ್ರು ನೀವೇನೆ, ನೀವು ಮೆಜೆಸ್ಟಿಕ್ ಸಿಟಿ ಭಾಗದಲ್ಲಿ ಹಲವಾರು ಬಿಲ್ಡಿಂಗ್ಗಳಿದಾವೆ. ನಿಮ್ಮ ನೆಟ್ವರ್ಕು, ನಿಮ್ಮ ಕುಟುಂಬ ದೊಡ್ಡದಾಗೈತೆ. ನೀವು ಅಟ್ಲೀಸ್ಟ್ ಕೊನೆಯ ಪಕ್ಷ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ ಬಿಲ್ಡಿಂಗು ಅಥವಾ ಟೌನ್ ಹಾಲು, ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಮಗೆ ಈ ಬುಕ್ ಮಾಡಿಕೊಟ್ರೆ ಉಳಿದಿದ್ದನ್ನ ನಾವು ಏರ್ಪಾಡು ಮಾಡ್ಕೊಡ್ತೀವಿ ಅಂತೇಳಿ ಇವತ್ತು ದೂರ ದೂರ ಪ್ರದೇಶದಿಂದ ಈ ಅಡ್ರೆಸ್ನ ಗಂಟುಗಟ್ಟಲೆ ಹೊಂದ್ಕೊಂಡು ತಾವುಗಳೆಲ್ಲರೂ ಬಂದಿದ್ದೀರ. ನಮ್ಮ ಹಳೆ ನೆನಪು ಗಾಂಧಿ ಬಜಾರ್ದು ಎಷ್ಟೋ ಜನಕ್ಕೆ ಈಗ ಬರ್ತಾ ಇದ್ದೀವಿ. ಇಲ್ಲಿ ನ್ಯಾಷನಲ್ ಕಾಲೇಜು, KR ರೋಡು, ಸಿಟಿ ಮಾರ್ಕೆಟು, ನಿಮ್ಗೆಲ್ರಿಗೂ ಹಿಂದಿನ ನೆನಪುಗಳು ಬರ್ತಾ ಇದ್ದಾವೆ. ಇಂಥ ಕೆಲಸಕ್ಕೆ, ಇಂಥ ಶ್ರೇಷ್ಠವಾದಂಥ ಕೆಲಸಕ್ಕೆ ಕೈ ಜೋಡಿಸಿದಂಥ ಅಂಜನಪ್ಪ ಅವ್ರಿಗೆ, ಹಾಗೆ ಹುಚ್ಚಪ್ಪ ಅವ್ರಿಗೆ, ಎಲ್ಲರಿಗೂ ತಮ್ಗೆಲ್ಲ ಬಂಧುಗಳಿಗೆ ನನ್ನ ನಮನಗಳನ್ನು ಅರ್ಪಿಸಿ, ನಾನು ಒಂದು ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆ ಇರೋದ್ರಿಂದ ಆಸ್ಪತ್ರೆಗೆ ನಮ್ಮ ಕುಟುಂಬದ ಮುಖ್ಯ ಸದಸ್ಯರು ಅಡ್ಮಿಟ್ ಆಗಿರೋದ್ರಿಂದ ತಮ್ಮೆಲ್ಲರ ಕ್ಷಮಾಪಣೆಯನ್ನ ಕೋರಿ ನಾನು ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮಲ್ಲಿ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.
ಆಸೀನರಾಗಬೇಕು. ಈಗ ಕಸವನಹಳ್ಳಿ ರಮೇಶ್ ಸರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮತ್ತು ಕುಂಚಿಟಿಗ ಜನಾಂಗವನ್ನ ಸೇರ್ಪಡೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇರ್ಪಡೆ ವಿಚಾರದ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚಿಕೊಳ್ಳುವವರಿದ್ದಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಅವ್ರ ಕೈಲಿ ಹೇಳ್ತಕ್ಕಂಥ ಮಾತನ್ನ ಆಲಿಸಬೇಕು ಅಂತ ನಾವು ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ವಿಶ್ವ ಕುಂಚಿಟಿಗರ ಪರಿಷತ್ತು 32ನೇ ವರ್ಷಾಚರಣೆ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕುಂಚಿಟಿಗರಿಗೆ ಸನ್ಮಾನ ಮಾಡಬೇಕು ಹಾಗೂ 2024ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅಧ್ಯಕ್ಷರು, ಹಿರಿಯರು, ನ್ಯಾಯವಾದಿಗಳಾದಂತಹ ಡಾಕ್ಟರ್ ಅಂಜನಪ್ಪನವರೇ, ಈಗ ತಾನೇ ಮಾತನಾಡಿ ನಿರ್ಗಮಿಸಿದಂತಹ ಮುರಳೀಧರ ಹಾಲಪ್ಪನವರೇ, ಲಕ್ಕೇನಹಳ್ಳಿ ಹನುಮಂತಯ್ಯನವರೇ, ಇಲ್ಲಿರ್ತಕ್ಕಂಥ KP ರುದ್ರಪ್ಪನವರೇ, ಜಯಣ್ಣನವರೇ, ಸಹೋದರಿ ಲಲಿತಾ ಮಲ್ಲಪ್ಪನವರೇ, ಡಾಕ್ಟರ್ ಹುಚ್ಚಪ್ಪನವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜ್ಯದ ಮೂಲೆಗಳಲ್ಲಿ ಬಂದಿರತಕ್ಕಂಥ ಅಗ್ರಗಣ್ಯ ಕುಂಚಿಟಿಗ ತಾಯಂದಿರೇ ಹಾಗೂ ನನ್ನ ಸಹೋದರ ಬಂಧುಗಳೇ, ನಾನು ಕಸವನಹಳ್ಳಿ ರಮೇಶ್ ಅಂತ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕಸವನಹಳ್ಳಿ. ನಾನು ಮೂಲತಃ ನೀರಾವರಿ ಹೋರಾಟಗಾರ, ಕೃಷಿಕ. 2 ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತ SV ರಂಗನಾಥ್ ಅವರು ಕುಂಚಿಟಿಗ ಸಮಾಜದ ಮೇಲಾಗ್ತಿರ್ತಕ್ಕಂಥ ಏನು ಸಾಂವಿಧಾನಿಕ ದೌರ್ಜನ್ಯಗಳನ್ನು ತಪ್ಪಿಸಬೇಕು, ಅಳಿಸಿ ಹೋಗ್ತಿರ್ತಕ್ಕಂಥ ಕುಂಚಿಟಿಗ ಸಮಾಜದ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಅದು 6 ದಿನಗಳ ಕಾಲ ನಮ್ಮ ಕುಟುಂಬಕ್ಕೂ, 1 ದಿನಗಳ ಕಾಲ ನನ್ನ ಸಮಾಜಕ್ಕೂ ಮೀಸಲಿಡಬೇಕಂತೇಳಿ ಸಮುದಾಯಕ್ಕೊಂದು ಭಾನುವಾರ ಅಂತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ರಾಜ್ಯದ ಮೂಲೆಗಳಲ್ಲಿ ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ನಾನು ಕುಂಚಿಟಿಗರ ಬಗ್ಗೆ ಸ್ವಲ್ಪಷ್ಟು ವಿವರಗಳಾಗಿ ಹೇಳ್ತೀನಿ. ದಯವಿಟ್ಟು ನಿಮ್ಮಲ್ಲೇ ಮಾತಾಡಬೇಡಿ, ಯಾಕಂದ್ರೆ ಆಮೇಲೆ ನಾವು ಮಾತಾಡಕ್ ಸಿಗಲ್ಲ, ನೀವು ನಮಗೆ ಸಿಗೋದಿಲ್ಲ. ದಯವಿಟ್ಟು ಕೇಳಿ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುಂಚಿಟಿಗರ ಸ್ಥಿತಿಗತಿಗಳ ಬಗ್ಗೆ ನಿಮ್ಮ ಹತ್ರ ನಾನೊಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತೇಳಿ ನನ್ನ ಒಂದು ತುಮ್ಮಲ ಇದೆ. ಬಂಧುಗಳೇ, ದಕ್ಷಿಣ ಭಾರತದ 5 ರಾಜ್ಯಗಳಾದ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳಲ್ಲಿ ನಾವುಗಳು ಚದುರದಂತೆ ನೆಲೆಸಿದ್ದು, ಅದರಲ್ಲೂ ತಮಿಳುನಾಡಿನಲ್ಲಿ 30 ಲಕ್ಷ ಜನಸಂಖ್ಯೆ ಇದ್ದು, ಕರ್ನಾಟಕ ರಾಜ್ಯದಲ್ಲಿ 26 ಲಕ್ಷ ಜನಸಂಖ್ಯೆ ಇದ್ದೇವೆ. 18 ಜಿಲ್ಲೆ, 46 ತಾಲೂಕುಗಳಲ್ಲಿ 26 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಕುಂಚಿಟಿಗರು ಕೃಷಿ, ಹೈನುಗಾರಿಕೆ, ಕೂಲಿ ನಾಲಿ ಮಾಡುತ್ತಾ ಬದುಕುತ್ತಿದ್ದೇವೆ. ಅಲ್ಪ ಸ್ವಲ್ಪ ಜನ ಹೊಟ್ಟೆಪಾಡಿಗೋಸ್ಕರ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ. ಕುಂಚಿಟಿಗರು ಬಹುತೇಕ ಹಳ್ಳಿಗಾಡಿನ ಕುಗ್ರಾಮಗಳಲ್ಲಿ ನೆಲೆಸಿ ಕೃಷಿ, ಕೂಲಿ, ಪಶುಸಂಗೋಪನೆ, ಹೈನುಗಾರಿಕೆ ಮಾಡುತ್ತಿರುವಂತಹ ಪ್ರದೇಶ ಮಳೆಯಾಶ್ರಿತ ಪ್ರದೇಶ. ಯಾವುದು ನೀರಾವರಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ಬಯಲು ಸೀಮೆ ಅಂತ ಹೇಳ್ತೀವಿ ನಾವು. ಬುಡಕಟ್ಟು ಸಂಸ್ಕೃತಿಯನ್ನ ಆಚರಣೆ ಮಾಡ್ತಕ್ಕಂಥ ಜನ. ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಕುರುಬ ಮತ್ತು ಕುಂಚಿಟಿಗ ಗೊಲ್ಲ ಒಂದೇ ಗುಂಪಿನವರಾಗಿದ್ದು, ಕುಲ ಬೆಡಗುಗಳ ಆಧಾರದಲ್ಲಿ ಈಗಲೂ ಸಹ ಹಳ್ಳಿಗಳಲ್ಲಿ ನೆಂಟ, ಅಣ್ಣ ತಮ್ಮ ಇತ್ಯಾದಿಗಳಾಗಿ ಆತ್ಮೀಯತೆಯನ್ನ ಮತ್ತು ರಕ್ತ ಸಂಬಂಧಗಳನ್ನ ಪೋಷಣೆ ಮಾಡ್ತಕ್ಕಂಥ ಹಾಗೂ ಬಹಳಷ್ಟು ದೇವರುಗಳಿಗೆ ಅವ್ರ ದೇವರುಗಳಿಗೆ ನಾವು ಪೂಜಾರಾಗಿದ್ದೀವಿ, ನಮ್ಮ ದೇವರುಗಳಿಗೆ ಅವ್ರ ಪೂಜಾರಾಗಿದ್ದಾರೆ. ಈ ರೀತಿಯಾಗಿ ಕುಂಚಿಟಿಗರು ಅದರ ಪ್ರಕಾರ ಹೋದಾಗ ಪ್ರವರ್ಗ 1 ಅಡಿಯಲ್ಲಿ ಬರಬೇಕಾಗಿತ್ತು. ರಾಜಕೀಯ ತಾರತಮ್ಯದ ಕಾರಣದಿಂದ ಇವತ್ತು ನಾವು ಪ್ರವರ್ಗದ 3ರಲ್ಲಿ ಇದ್ದೀವಿ, ಅವರು ಪ್ರವರ್ಗದ 1 ಅಡಿಯಲ್ಲಿ ಇದ್ದಾರೆ. ಕುಂಚಿಟಿಗರು ಶಾಶ್ವತ ನೀರಾವರಿ ವಂಚಿತ ಬಯಲು ಸೀಮೆಯಲ್ಲಿ ಬಾರದ ಮಳೆ, ಬತ್ತಿದ ಕೆರೆ, ಏರಿದ ಬಡ್ಡಿ, ತೀರದ ಸಾಲ, ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ನಷ್ಟ, ಬೆಲೆ ಕುಸಿತಗಳಿಂದ ಉತ್ಪಾದನಾ ವೆಚ್ಚ ಕೂಡ ಲಭಿಸದೆ, ಕೃಷಿ ಸಾಲ ತೀರಿಸಲಾಗದೆ, ಭೂ ರೈತರು, ಅತಿ ಸಣ್ಣ ರೈತರು ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹಳ್ಳಿ ಬದುಕಿಗೆ ವಿದಾಯ ಹೇಳಿ ನಗರ ಪ್ರದೇಶಗಳಿಗೆ ಗುಳಿ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ನಗರದಲ್ಲಿರುವ ಕುಂಚಿಟಿಗರು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರಾಗಿದ್ದು, ಕುಲಶಾಸ್ತ್ರ ಅಧ್ಯಯನ ವರದಿಯಲ್ಲಿ ಗ್ರಾಮೀಣ, ನಗರ ಎಂದು ತಾರತಮ್ಯ ಮಾಡದೆ ಕೇಂದ್ರ OBC ಮೀಸಲಾತಿಗೆ ಶಿಫಾರಸು ಮಾಡಲಾಗಿದೆ. ಕುಂಚಿಟಿಗ ಜಾತಿ ಹಿಂದುಳಿದ ಹಿಂದೂ ಧರ್ಮದಲ್ಲಿ ಒಂದು ಸ್ವತಂತ್ರ ಜಾತಿಯಾಗಿದೆ. ಯಾವುದೇ ಜಾತಿಯ ಉಪಜಾತಿ ಅಲ್ಲ, ಉಪ ಪಂಗಡವೂ ಅಲ್ಲ.
ಎಂದು ಪುರಾತನ ಶಿಲಾಶಾಸನ ಹಾಗೂ ತಾಮ್ರಪತ್ರಗಳು, ಮೈಸೂರು ಸರ್ಕಾರದ ಆದೇಶ 1928ರ ಆದೇಶ, ಕುಂಚಿಟಿಗ ಕುಲಶಾಸ್ತ್ರ ಅಧ್ಯಯನ ವರದಿ, ಕುಂಚಿಟಿಗ ಹಿಂದುಳಿದ ವರ್ಗಗಳ ಆಯೋಗದ ವರದಿ, ಹೈಕೋರ್ಟ್ ಆದೇಶಗಳು, ಹಿಂದುಳಿದ ವರ್ಗಗಳ ಆಯುಕ್ತಾಲಯದ ವರದಿಗಳು ಕುಂಚಿಟಿಗ ಜಾತಿಗೆ ಎಲ್ಲಿಯೂ ನಗರ ಮತ್ತು ಗ್ರಾಮೀಣ ಎಂದು ತಾರತಮ್ಯ ಮಾಡಿರುವುದಿಲ್ಲ. ಮಾಹಿತಿ ಹಕ್ಕಿನಡಿ ರಾಜ್ಯದ ವಿವಿಧ ತಹಸೀಲ್ದಾರ್ಗಳಲ್ಲಿ ನೀಡಿದ ದಾಖಲೆಗಳಲ್ಲಿ ಕುಂಚಿಟಿಗರು ಸ್ವತಂತ್ರ ಯಾವುದೇ ಜಾತಿಯ ಉಪಜಾತಿಯನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದಾಗ್ಯೂ ಕೆಲವೊಂದು ಕುಯುಕ್ತಿಗಳು ಒಕ್ಕಲಿಗ ಜಾತಿಯ ಓಬಿಸಿ ಸೇರ್ಪಡೆ ಸಂದರ್ಭದಲ್ಲಿ ಕುಂಚಿಟಿಗರನ್ನ ಉಪಜಾತಿ ಒಕ್ಕಲಿಗ ಕುಂಚಿಟಿಗ ಒಕ್ಕಲಿಗ ಈ ರೀತಿ ತಪ್ಪು ದಾರಿಗೆ ಎಳೆಯುವಂತದ್ದು, ಕೆಲವರು ಕುಂಚಿಟಿಗ ಲಿಂಗಾಯತ ಎಂದು ಹೇಳಿ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆದಾಗಿ ಇಂತಹ ಒಂದು ಜೀತ ಪದ್ಧತಿ ಮರುಸ್ಥಾಪಿಸುವ ಹುನ್ನಾರವನ್ನ ನಾವು ಕಡಾಖಂಡಿತವಾಗಿ ಈ ಸಭೆಯ ಮುಖಾಂತರ ವಿರೋಧಿಸುತ್ತೇವೆ. ಕುಂಚಿಟಿಗ ಯಾವುದೇ ಜಾತಿಯ ಒಂದು ಉಪಜಾತಿ ಎಂದು ಕರೆಯದಂತೆ ಸರ್ಕಾರಿ ಸುತ್ತೋಲೆ ಹೊರಡಿಸಲು ಓಬಿಸಿಯನ್ನು ತಪ್ಪಿಸದ ಅಪಕೀರ್ತಿ ಒಬ್ಬರಾದರೆ ಅಲ್ಲಿಂದ ಇಲ್ಲಿಯವರೆಗೂ ಪದೇ ಪದೇ ನಂಬಲಾದ ಕಾರಣಗಳನ್ನು ಕೊಡುತ್ತಾ ಓಬಿಸಿ ಮೀಸಲಾತಿ ಟ್ರಂಪ್ ಕಾರ್ಡ್ ಅನ್ನು ಜೀವಂತವಾಗಿಡುವ ಹುನ್ನಾರಗಳು ಸಮಸ್ತ ಪ್ರಜ್ಞಾವಂತ ಸ್ವಾಭಿಮಾನಿ ಕುಂಚಿಟಿಗರಿಗೆ ಏಸಿಗೆ ಹುಟ್ಟಿಸಿವೆ. ಧಾರ್ಮಿಕ ನೇತಾರರ ಇಬ್ಬಗೆಯ ದ್ವಂದ್ವ ನಿಲುವುಗಳನ್ನು ಕುಂಚಿಟಿಗರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಅತ್ತ ದರಿ ಇತ್ತ ಪುಲಿ ಎನ್ನುವಂತ ಮಾಡಿವೆ. ಆದ್ರೆ ದಿನಾಂಕ 29-23 ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಕುಂಚಿಟಿಗರಿಗೆ ಏನು ಕುಲಶಾಸ್ತ್ರ ಅಧ್ಯಯನ ವರದಿ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾದಾಗ 19-29 ಅಲ್ಲಿಯವರೆಗೂ ಇಲ್ಲದ ಕುಂಚಿಟಿಗರ ಗ್ರಾಮೀಣ ಮತ್ತು ನಗರ ಅಂತ ಹೇಳಿ ಒಂದು ಪದ ಉದ್ಭವ ಆಗ್ತದೆ. ಗ್ರಾಮೀಣ ಕುಂಚಿಟಿಗರಿಗೆ ಮಾತ್ರ ಮೀಸಲಾತಿ ಕೊಡಬೇಕು, ನಗರ ಕುಂಚಿಟಿಗರಿಗೆ ಕೊಡಬಾರದು ಅಂತಕ್ಕಂಥ ಒಂದು ಆದೇಶವನ್ನ ಮಾಡ್ತಾರೆ. ಇದು ಕುಂಚಿಟಿಗ ಮಕ್ಕಳ ಶಿಕ್ಷಣ ಉದ್ಯೋಗದ ಬಾಯಿಗೆ ವಿಷ ಉಣ್ಣಿಸುವಂತ ಕೆಲಸ. ಇದ್ರ ಹಿಂದ್ಗಡೆ ನಾವೇನು ಕುಂಚಿಟಿಗರ ಪಿತಾಮಹ, ಕುಂಚಿಟಿಗರ ಸರ್ವೋಚ್ಚ ನಾಯಕ, ಪರಮೋಚ್ಚ ನಾಯಕ, ನಮ್ಮ ಆರಾಧ್ಯ ದೈವ ಅಂತ ಹೇಳಿ ನಾವು ಹೊಗಳ್ತಾ ಇದ್ವೋ ಅಂತ ಒಬ್ಬ ವ್ಯಕ್ತಿ ಈ ಕೆಲಸವನ್ನ ಮಾಡಿ ಇವತ್ತು ಬಾಯಿ ಬಿಡದಂಗೆ ಮೌನವಾಗಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಕೊಟ್ಟುತ್ತಾ ಕುಂಚಿಟಿಗರಿಗೆ ಇದರಿಂದ 70% ಕುಂಚಿಟಿಗರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸುಳ್ಳು ತಿಳಿಗೇಡಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವರಿಗೆ ಈ ಸಭೆಯ ಮುಖಾಂತರ ಎಚ್ಚರಿಕೆ ಮತ್ತು ಧಿಕ್ಕಾರವನ್ನ ಮಾಡ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗ್ರಾಮೀಣ ಕುಂಚಿಟಿಗರಿಗೆ ಮಾತ್ರ ಓಬಿಸಿ ಸಿಕ್ಕರೆ 90% ಕುಂಚಿಟಿಗರಿಗೆ ಅನ್ಯಾಯವಾಗುತ್ತದೆ. ಇದರ ಜೊತೆಗೆ ಹಾಲಿ ಇರತಕ್ಕಂತ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಕೈ ತಪ್ಪುತ್ತದೆ. ನಾವು ಆವಾಗ ಜನರಲ್ ಮೆರಿಟ್ ಅಲ್ಲಿ ಬರ್ತೀವಿ. ಈಗೇನ್ EWS ಕೊಡ್ತಾ ಇದೀವಿ, ನಮ್ಗೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೀಸಲಾತಿಗಳಲ್ಲಿ, ಅದೂ ಸಹ ತಪ್ಪು ಹೋಗ್ತದೆ. ಇದರ ಸಾಧಕ ಬಾಧಕಗಳನ್ನು ಅರಿಯದ ಕಡು ಮೂರ್ಖರು ಉಳಿದವರನ್ನು ಮೂರ್ಖರನ್ನಾಗಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಈ ನಿಟ್ಟಿನಲ್ಲಿ ನಾವುಗಳು ರಾಜ್ಯದ 500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಜನಜಾಗೃತ ಜಾಥಾ ನಡೆಸಿ ಜಾಗೃತಿ ಮೂಡಿಸಿದ್ದೇವೆ. ಅಲ್ಲದೆ ಶಿಕಾರಿಪುರದಲ್ಲಿ ನಮ್ಮ ರುದ್ರಪ್ಪನವರು ಇಲ್ಲೇ ಇದ್ದಾರೆ, ಓಬಿಸಿ ಹಕ್ಕೊತ್ತಾಯ ಸಮಾವೇಶವನ್ನು ಬೃಹತ್ತಾಗಿ ನಡೆಸಿದ್ದೇವೆ. ಅಲ್ಲದೆ ನೆರೆಯ ತಮಿಳುನಾಡು ಕುಂಚಿಟಿಗರ ಭಾವೈಕ್ಯತ ಪ್ರವಾಸವನ್ನ ಏರ್ಪಡಿಸಿ ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸಲು ಪರಸ್ಪರ ಚರ್ಚಿಸುತ್ತಿದ್ದೇವೆ. ರಾಜ್ಯದ ಆಂಧ್ರಪ್ರದೇಶದ ಗಡಿ ಭಾಗದ ಕುಂಚಿಟಿಗ ದೇವಸ್ಥಾನಗಳಿಗೆ ಇಷ್ಟಾರ್ಥ ಸಿದ್ಧಿಗೆ ಅಷ್ಟದೈವ ಯಾತ್ರೆಯನ್ನು ಸಹ ನಡೆಸಿದ್ದೇವೆ. ಕಳೆದ ವಾರ ಶಿರಾ, ಮಧುಗಿರಿ, ಕೊರಟಗೆರೆ ಭಾಗದಲ್ಲಿ ಕುಂಚಿಟಿಗರ ಕುಲಮೂಲದ ದೇವರುಗಳನ್ನು ದರ್ಶನ ಮಾಡಿಸುವ ಮುಖಾಂತರ ಕುಂಚಿಟಿಗರ ಒಂದು ಕುಲ ದೈವಗಳ ಒಂದು ಟೂರಿಸ್ಟ್ ಚೈನ್ ಲಿಂಕ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಕುಂಚಿಟಿಗರ ದೇವಸ್ಥಾನಗಳಿದಾವೆ ಒಂದು ಸರಪಳಿ ಬೆಳಿಗ್ಗೆ ಹಿರಿಯೂರಿಂದ ಹೊರಟ್ರೆ ಯಾವ್ಯಾವ ದೇವಸ್ಥಾನಗಳಿಗೆ ಸಾಯಂಕಾಲದೊಳಗಡೆ ಹೋಗಿ ವಾಸ್ತವ್ಯ ಹೂಡಬಹುದು, ಆ ದೇವಸ್ಥಾನದಲ್ಲಿ ಇರ್ಬೋದು ಅನ್ನುವಂತಕ್ಕಂಥ ಟೂರಿಸ್ಟ್ ಗೈಡ್ಲೈನ್, ಕುಂಚಿಟಿಗರ ಟೂರಿಸ್ಟ್ ಗೈಡ್ಲೈನ್ ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಓಡ್ತಾ ಇದೀವಿ. ಕುಂಚಿಟಿಗರನ್ನ ಕುಲ ನೆಲೆಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಬಯಲುಸೀಮೆ, ಮಲೆನಾಡು, ಕರಾವಳಿ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಪ್ರಾಂತ್ಯದ ಕುಂಚಿಟಿಗರನ್ನು ಒಗ್ಗೂಡಿಸಲು ಏಕೀಕರಣ ಮತ್ತು ಕುಲದೈವಗಳ ಆಧಾರದ ಮೇಲೆ ಪ್ರವಾಸಗಳನ್ನು ಏರ್ಪಡಿಸುವ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಧಾರ್ಮಿಕ ನೇತಾರರಂತೂ ಸಮಾಜ ಮತ್ತು ಸರ್ಕಾರ ಕೊಡುವಂತ ಅನುದಾನ ಮತ್ತು ಆದಾಯಗಳಿಗೆ ಸೀಮಿತವಾಗಿ ತಮ್ಮ ಅದೊಂದು ಕುಟುಂಬದ ಆಸ್ತಿಯನ್ನು ಮಾಡಿಕೊಂಡು ವಿದೇಶ ಪ್ರವಾಸ, ಸಮುದಾಯ ಭವನ, ಜಾತ್ಯಂತರ, ಕೆಲವೊಂದು ರಾಜಕೀಯ ಪಕ್ಷಗಳ ವಕ್ತಾರರಂತೆ ನಡೆದುಕೊಳ್ತಿದ್ದಾರೆ. ಇದು ನಮ್ಮ ಸಮಾಜ ತೀರಾ ತಲೆ ತಗ್ಗಿಸುವಂತ ಒಂದು ವಿಚಾರ.
ಶಿಕ್ಷಣ ಮಾಡಲಿಲ್ಲ, ಅವರು ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿಲ್ಲ, ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಹಾಸ್ಟೆಲ್ಗಳು ಓಪನ್ ಮಾಡಲಿಲ್ಲ. ದೊಡ್ಡ ದೊಡ್ಡ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕಷ್ಟ ಆದಾಗ ಅದಕ್ಕೆ ಸಹಾಯಕ್ಕೆ ಬರಲಿಲ್ಲ ಕುಂಚಿಟಿಗರಿಗೆ. ಆದ್ರೆ ಕುಂಚಿಟಿಗರ ಹೆಸರಿನ ಅನುದಾನ ಮತ್ತು ಆದಾಯಕ್ಕೆ ಮಾತ್ರ ಮುಂದಿರ್ತಕ್ಕಂಥ ಕಾವಿದಾರಿಗಳಿಗೆ ಈ ಸಭೆಯ ಮುಖಾಂತರ ನಾನು ಖಂಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವುಗಳು ಸತ್ಯವನ್ನು ಹೇಳ್ತೀವಿ, 50 ವರ್ಷ ಆದ್ಮೇಲೆ ಸತ್ಯವನ್ನು ಹೇಳ್ಬೇಕಂತೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ 1928ರಲ್ಲಿಯೇ ಬನ್ವಾಯಿನವರ ಶ್ರಮದಿಂದ ಕುಂಚಿಟಿಗ ಸ್ವತಂತ್ರ ಜಾತಿ ಎಂದು ಆದೇಶವಾಗಿದೆ. ಇದನ್ನು ಯಾರೂ ಯಾವ ಕಾರಣಕ್ಕೂ ತಪ್ಪಿಸುವ ಹಾಗಿಲ್ಲ. ಕುಂಚಿಟಿಗರು ಒಂದು ಸ್ವತಂತ್ರ ಜಾತಿ. ಸಂವಿಧಾನದ ಪ್ರಕಾರ ಧರ್ಮವನ್ನು ಬದಲಾಯಿಸಬಹುದು. ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ಗೆ, ಕ್ರಿಶ್ಚಿಯನ್ನಿಂದ ಮುಸ್ಲಿಂಗೆ ಅಥವಾ ಜೈನ, ಪಾರಸಿ, ಸಿಖ್. ಆದರೆ ಯಾವುದೇ ಕಾರಣಕ್ಕೂ ಜಾತಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ತಿಳಿಗೇಡಿ ಧಾರ್ಮಿಕ ನಾಯಕರು ಮತ್ತು ರಾಜಕಾರಣಿಗಳು ಪದೇ ಪದೇ ಕುಂಚಿಟಿಗರನ್ನ ಒಕ್ಕಲಿಗರನ್ನಾಗಿ ಬರ್ಸ್ಕೊಂಡ್ರಿ, ಕುಂಚಿಟಿಗ ಒಕ್ಕಲಿಗ ಬರ್ಸಿ, ಲಿಂಗಾಯತ ಬರ್ಸಿ ಅಂತೇಳಿ ದಾರಿ ತಪ್ಪಿಸಿ ನಮ್ಮರನ್ನು ಮೂರ್ಖ ಮಾಡ್ತಾರೆ. ಆ ಕಡು ಮೂರ್ಖರು. ಕುಂಚಿಟಿಗರ ಸಂಘ ಸಂಸ್ಥೆಗಳ ಪಾತ್ರ, ಕುಂಚಿಟಿಗರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಕೆಲವೊಂದು ಸಂಘಗಳು ಮಾತ್ರ ವಿಶ್ವಾಸಾರ್ಹ ಕೆಲಸಗಳನ್ನು ಮಾಡುತ್ತವೆ. ಇನ್ನುಳಿದಂತೆ ಕೆಲವೊಂದು ಸೂಟ್ ಕೇಸ್ ಸಂಘಗಳು ರಾಜಕಾರಣ, ವ್ಯವಹಾರ, ಗುತ್ತಿಗೆದಾರಕ್ಕೆ ಮಾಡಲು ಸಂಘದ ಲೆಟರ್ಗಳನ್ನು ಬಳಸುತ್ತಾ ಶಾಸಕರು, ಮಂತ್ರಿಗಳು, ಕುಂಚಿಟಿಗ ಅಧಿಕಾರಿಗಳ ಗುಣಗಾನ ಮಾಡುತ್ತಾ ಸ್ವಾರ್ಥ ಸಾಧನೆಗೆ ತೆರೆಮರೆಯಲ್ಲೇ ಕಸರತ್ತು ಮಾಡುತ್ತಾರೆ ಹೊರತು ಸಮಾಜದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ, ರೈತಾಪಿ ಜನರ ಕಷ್ಟ ದುಃಖಗಳಿಗೆ ಸ್ಪಂದಿಸಿದ್ದು ಕಡಿಮೆಯೇ. ಇಂಥವರನ್ನ ದೂರ ಇಡಬೇಕು ಅಂತೇಳಿ ನಾವು ಸಮಾಜದ ಜನರಲ್ಲಿ ಕರೆ ಕೊಡ್ತೀವಿ. ಕೆಲವೊಂದು ಕುಂಚಿಟಿಗ ಸಂಘಗಳ ಹೆಸರುಗಳನ್ನೇ ಬದಲಾಯಿಸಿದ. ಮೂಲದಲ್ಲಿ ಕುಂಚಿಟಿಗ ಸಂಘಗಳು ಇದ್ದಂತವನ್ನ ಕುಂಚಿಟಿಗ ಒಕ್ಕಲಿಗ ಸಂಘ ಅಥವಾ ಒಕ್ಕಲಿಗ ಸಂಘ ಎಂದೇಳಿ ಬೋರ್ಡ್ ಬದಲಾಯಿಸಿ ಮತ್ತು ಹುಕುಂ ಮಾಡತಕ್ಕಂಥದ್ದು, ಆದೇಶ ಮಾಡ್ತಕ್ಕಂಥದ್ದು. ಮುಂದಿನ ಸಭೆಯಲ್ಲಿ ಈ ಸಂಘದ ಹೆಸರನ್ನ ಒಕ್ಕಲಿಗ ಎಂದು ಬದಲಾಯಿಸಬೇಕು ಅಂತೇಳಿ ಇವರ ಅಪ್ಪನ ಆಸ್ತಿಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಧಿಕ್ಕಾರವನ್ನ ಹೋಗ್ತಾ ಇದ್ದೀವಿ. ಇಂತಹ ಸಮಾಜ ದ್ರೋಹಿ ಮಾಡುವ ಕುಂಚಿಟಿಗರನ್ನ, ಕುಂಚಿಟಿಗರ ಕುಲದೈವಗಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ಇನ್ನು ಕೆಲವರು ಪ್ರತಿಮೆ ಮತ್ತು ಜಯಂತಿ ಹೆಸರಿನಲ್ಲಿ ಕುಂಚಿಟಿಗರನ್ನ ಸುಳ್ಳು ಭ್ರಮೆಯಲ್ಲಿ ತೇಲಿಸುತ್ತಿದ್ದಾರೆ. ಯಾವುದೋ ಜಯಂತಿ ಮಾಡ್ತೀವಿ, ಪ್ರತಿಮೆಗಳನ್ನ ಮಾಡ್ತೀವಿ, ಭ್ರಮೆಗೆ ಒಳಗಾದ ಕೆಲವರು ಕುಂಚಿಟಿಗರು ಸುಳ್ಳನ್ನೇ ಅಪ್ಪಿಕೊಂಡು ಭ್ರಮೆಯಿಂದ ಹೊರಬರದೆ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕಾನೂನಾತ್ಮಕ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ. ತಾತ ಕುಂಚಿಟಿಗ, ತಂದೆ ಕುಂಚಿಟಿಗ, ಮಗ ಮಾತ್ರ ಒಕ್ಕಲಿಗ. ಇದು ಸಂವಿಧಾನದಲ್ಲಿ ಸಾಧ್ಯವೇ? ಆಲೋಚನೆ ಮಾಡಬೇಕಾದಂತ ಒಂದು ವಿಚಾರ. ಕಾನೂನು ಕೋಣಕ್ಕೆ ಇದಕ್ಕೆ ಸುಮ್ಮನೆ ಬಿಡ್ತದೆ. ಸಂವಿಧಾನ ಪ್ರಕಾರ ಧರ್ಮವನ್ನು ಬದಲಾಯಿಸಬಹುದು, ಜಾತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೊನೆಯದಾಗಿ ಈಗ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವ ಕುಂಚಿಟಿಗರ ಕೇಂದ್ರ ಒಬಿಸಿ ಗ್ರಾಮೀಣರಿಗೆ ಮಾತ್ರ ಎನ್ನುವುದನ್ನು ಬದಲಾಯಿಸಿ ಸಮಗ್ರ ಕುಂಚಿಟಿಗರಿಗೆ ಕೇಂದ್ರ ಒಬಿಸಿ ಮೀಸಲಾತಿ ಕೊಡಲಿ. ಯಾವುದೇ ತಾರತಮ್ಯವನ್ನು ನಗರ ಎಂದು ಗ್ರಾಮೀಣ ಎಂದು ಮಾಡಬಾರದು. ನಾವುಗಳು ಸವಿಸುವುದಿಲ್ಲ. ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಕತ್ತಿ ಪರಕೀಯದಾದ್ರೆ ಮಾತ್ರ ನೋವೇ, ಕತ್ತಿ ಪರಕೀಯದಾದ್ರೆ ಮಾತ್ರ ನೋವೇ, ನಮ್ಮವರೇ ಅದಾಕಿತಿವಿದರದು ಹೂವೆ ಅಂತೇಳಿ. ಇವತ್ತು ಹಿಂದೆ ಬೇರೆಯವರು ಮಾಡಿದ್ರಂತೆ, ಇವತ್ತು ನಮ್ಮವರೇ ಸಹ ಅದಾಕಿತಿವಿದು ನುಣ್ಣನೆಯ ಮೃದುವಾದ ಸಿಹಿಯಾದ ಮಾತುಗಳಿಂದ ನಮ್ಮನ್ನು ಇರಿತಾ ಇದ್ದಾರೆ. ಎಚ್ಚರಿಕೆ ಇರಲಿ. ಕುಂಚಿಟಿಗ ಸಮಾಜವನ್ನು ಈ ರೀತಿ ಹೋಗಿರ್ತಕ್ಕಂಥ ನಾವು ಪಾದಯಾತ್ರೆ ಮಾಡಿದ್ದೇವೆ, ಈ ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದೇವೆ. ಆದರೆ ಕೆಲವೊಂದು ಲೆಟ್ರೇಡ್ ಸಂಘ ಸಂಸ್ಥೆಗಳವರು ಯಾರೂ ನಮ್ಮ ಜೊತೆಯಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇವರು ಯಾಕೆ ಕುಂಚಿಟಿಗ ಸಂಘಗಳನ್ನು ಕಟ್ಕೊಂಡಿದ್ದಾರೆ? ಯಾಕೆ ಸಮಾಜದ ಹೆಸರಿನಲ್ಲಿ ಇವತ್ತು ರಾಜಕಾರಣಿಗಳ ಮುಂದೆ ಚಲಾವಣೆ ಆಗ್ತಾ ಇದೆ? ನಮ್ಮ ಸಂಘದ ಇದಿದೆ, ನಮ್ಮ ಸಂಘದ ಜಮೀನು ಕೊಡ್ರಿ, ನಮ್ಮ ಸಂಘಕ್ಕೆ ಅನುದಾನ ಕೊಡ್ರಿ. ಆದ್ರೆ ನಿಮ್ಗಳಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಬೇಡಪ್ಪ, ಅಲ್ಲಿ ಇವರಿದ್ದಾರೆ, ಒಕ್ಕಲಿಗರಿದ್ದಾರೆ, ನಮಗೆ ಭಯ ಆಗುತ್ತೆ ಅವ್ರ ಮಕ್ಕಳಿಗೆ ಅಂತ. ಕುಂಚಿಟಿಗ ಸಂಘ, ಕುಂಚಿಟಿಗದ ಲೆಟ್ರೇಟು, ಕುಂಚಿಟಿಗದ ಓಟ್ಗಳು ತೆಗೆದುಕೊಂಡು ರಾಜಕಾರಣಿಗಳ ಮುಂದೆ ಇವರು ಎದುರುವಂತ ಪ್ರಕ್ರಿಯೆ ಏನಿದೆ? ಇವರು ಯಾವ ಸ್ವಾರ್ಥಕ್ಕೋಸ್ಕರ ಎದುರ್ತಾ ಇದ್ದಾರೆ? ಯಾವ ಅನುಕೂಲಕ್ಕೋಸ್ಕರ ಇವರು ಸಮಾಜವನ್ನು ಈ ರೀತಿ ಬಲಿ ಕೊಡ್ಲಿ? ಇಲ್ಲಿ ರಾಜೀನಾಮೆ ಕೊಟ್ಟು ಆ ಕಡೆಗೆ ಹೋಗ್ಲಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಿ. ಕುಂಚಿಟಿಗ ಸಮಾಜವನ್ನ ಈ ರೀತಿ ರಾಜಕಾರಣಿಗಳಿಗೆ ಅಡ್ಡ ಹಿಡಿತಕ್ಕಂಥದ್ದು, ಬಲಿಪಶು ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಕುಂಚಿಟಿಗ ಸಮಾಜದ ಮಕ್ಕಳಿಗೆ ಇವತ್ತು ಏನು ಅನ್ಯಾಯ ಆಗಿದೆ? ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿ ಇರ್ಬೋದು, ಉದ್ಯೋಗಗಳು ಇರ್ಬೋದು, ಬ್ಯಾಂಕ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, IAS ಇರ್ಬೋದು, IPS ಇದು, IRS ಇರ್ಬೋದು, DRDO ಇರ್ಬೋದು, ಇಂತ ನೂರಾರು ಕಡೆಗಳಲ್ಲಿ ಕುಂಚಿಟಿಗರನ್ನ ಅನ್ಯಾಯ ಮಾಡ್ತಿದ್ದಾರೆ. ಏಕೀಕರಣ ಮತ್ತು ಧ್ರುವೀಕರಣದ ಭಾಗವಾಗಿ ಬನ್ನಿ ಅಂತ ಹೇಳಿದ್ರೆ ನಾಯಕರು ಬರಲ್ಲ ಯಾರು. ನಮ್ಮ ಹಳ್ಳಿಗಳಿಗೆ ಬರೀ ನಾವು ಹೋಗ್ತಾ ಇದೀವಿ ಅಂದ್ರೆ ಹಳ್ಳಿಗಳಿಗೆ ಬರಕ್ಕೆ ಹೆದರಿಕೆ ಇವರಿಗೆ. ನಗರಗಳಲ್ಲಿ ಮತ್ತೆ IAS IPS ಆಫೀಸರ್ಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಇದು ಏನ್ ಬೇಕು ಅವರಿಗೆ? ಅವ್ರಿಗೆ ಯಾಕೆ ಸನ್ಮಾನ ಮಾಡಬೇಕು? ಅವರು ನಮ್ಮ ಸಮಾಜದ ಏನಾದ್ರೂ ಕೆಲಸ ಮಾಡಿದ್ರೆ ಇವತ್ತು ವಿಧಾನಸೌಧದಲ್ಲಿ ನಮ್ಮದೇ ಅಧಿಕಾರಿಗಳನ್ನ ಕೇಳ್ತೀವಿ, ದಯವಿಟ್ಟು ಬಂದಿದ್ರ ನೀವು, ಕುಂಚಿಟಿಗ ಹೆಸರು ಹೇಳ್ಬೇಡ್ರಿ ಇಲ್ಲಿ. ಯಾಕೆ ಹೆದರಿಕೆಂಡು ಇವರೆಲ್ಲ?
ನಮ್ಮ ಮುರಳೀಧರ ಅಲ್ಲಪ್ಪ ಅಣ್ಣರು ಹೇಳಿದ್ರು ಹೋಗ್ರಿ ಅಂತೇಳಿ. ನಾನು ಅದೇ AS ಅಧಿಕಾರಿಗಳು KS ಅಧಿಕಾರಿಗಳು ಕೇಳಿದ್ರೆ ಕುಂಚಿಟಿಗ ಅಂತ ಹೆಸರು ಹೇಳೋದಕ್ಕೆ ಎದುರು ಕೇಳ್ತಾರೆ. ಇದಲ್ಲ ನಮ್ಮದೇ ಸಂಬಂಧಿಕರು. ಏಕಿಂತದ್ದು ಹುಟ್ಟಿದಂತ ಸಮಾಜ, ತಂದೆ ತಾಯಿ ರಕ್ತ ಕೊಟ್ಟಂತ ಸಮಾಜ, ಬದುಕು ಕೊಟ್ಟಂತ ಸಮಾಜ, ಶಾಲಾ ದಾಖಲಾತಿಗಳಲ್ಲಿ ಇರ್ತಕ್ಕಂಥ ಸಮಾಜವನ್ನ ಎದುರಿಕೊಂಡು ಇವರು ತಗ್ಗಿ ಬಾಳುವಂತದ್ದು ಏನಾಗಿದೆ? ಇವರು ಯಾರಿಗೆ ಎದುರು ಕೇಳ್ತಾರೆ? ಪ್ರಮೋಷನ್ ಬೇಕು ಇವರಿಗೆ, ಆಸ್ತಿ ಬೇಕು, ಕಾಂಟ್ರಾಕ್ಟ್ ಮಾಡಬೇಕು, ಬದುಕು ಕಟ್ಕೊಳ್ಬೇಕು, ಶ್ರೀಮಂತಿಕೆ ಆಗಬೇಕು, ಯಾರದೋ ರಾಜನ ಜೊತೆಯಲ್ಲಿ ಯಾರದೋ ಮಂತ್ರಿಗಳ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಬೇಕು ಸಮಾಜವನ್ನು. ಬೆಂಗಳೂರಲ್ಲಿ ಎಷ್ಟು ಸಾವಿರಾರು ಜಾತಿಗಳಿದ್ದಾವೆ, ರಾಜ್ಯದಲ್ಲಿ 1260 ಜಾತಿಗಳಿದ್ದಾವೆ. ಆ ಯಾರೂ ಜಾತಿಯವರು ಎದುರು ಕೇಳೋದು ಕುಂಚಿಟಿಗರೇ ಮಾತ್ರ ಎದುರು ಕೇಳ್ತಾರೆ. ಇವತ್ತು ಕಾಂತರಾಜ್ ಆಯೋಗದ ವರದಿಯನ್ನು ಸ್ಪಷ್ಟವಾಗಿ ಬಿಡುಗಡೆ ಮಾಡಬೇಕು. ಅಲ್ಲಿ ನಮ್ಮ ಕುಂಚಿಟಿಗರನ್ನ ವಿವಿಧ ಭಾಗಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರ್ತಾರೆ. ನಮ್ಮಲ್ಲಿ ಕುಂಚಿಟಿಗರು ಅಂತೇಳಿ, ಇದರಲ್ಲಿ ಆಂಗ್ಲದಲ್ಲಿ ಕಾಮಾಟಿಗರು ಅಂತೇಳಿ, ಕೆಲವು ಕಡೆ ಕುಂಚಿಟಿಗ ಒಕ್ಕಲ್ ಅಂತಾರೆ, ಕುಂಚ ಒಕ್ಕಲ್ ಅಂತ ಹೇಳ್ತಾರೆ, ಕುಂಚಿಟಿಗರು ಅಂತಾರೆ, ಕುಂಚಿಟಿಗರ್ ಅಂತಾರೆ, ತಮಿಳುನಾಡಲ್ಲಿ ಗೌಂಡರ್ ಅಂತಾರೆ. ಈ ರೀತಿ ಕುಂಚಿಟಿಗರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯತಕ್ಕಂಥದ್ದನ್ನು ಕ್ರೋಢೀಕರಿಸಿ ಎಲ್ಲ ಕುಂಚಿಟಿಗರನ್ನ ಮಾಡಿದಾಗ 26 ಲಕ್ಷ ಕುಂಚಿಟಿಗರು ಬರ್ತಾರೆ. ಇದನ್ನ ಮಾಡಲಾರದೆ ಇವರು ಸಹ ಅವರ ಜೊತೆಯಲ್ಲಿ ಸೇರ್ಕೊಂಡು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಿಕೊಡುದು. ಯಾಕೆ? ಕುಂಚಿಟಿಗರು ಬೇರೆ ಎಲ್ಲ ಜಾತಿಗಿನ್ನ ಇವರೇನು ಹೇಳ್ತಿದಾರೆ, ಆ ಜಾತಿಗಳಿಗಿಂತ ಹೆಚ್ಚು ಜನ ಕುಂಚಿಟಿಗರು ಬರ್ತೀವಿ, ಅದಕ್ಕೋಸ್ಕರ ನಮ್ಮ ಜಾತಿ ಕಡಿಮೆ ಆಗ್ತದೆ ಜನಸಂಖ್ಯೆ ಅಂತಂದೇಳಿ ಕುಂಚಿಟಿಗ ಜಾತಿಯವರೇ ಸಹ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಸೇರ್ಕೊಂಡು ಮುಖವಾಡಗಳನ್ನು ಧರಿಸ್ತಿದ್ದಾರೆ. ಇದು ನಿಜ ನಿಲ್ಲಬೇಕು. ಸ್ವಾಭಿಮಾನಿ ಕುಂಚಿಟಿಗರು ಒಬ್ಬ ಸ್ವಾಮೀಜಿಗೆ ಖಾಲಿ ಬೀಳ್ಬೇಕಾದ್ರೆ ಯೋಚನೆ ಮಾಡಬೇಕು, ಈ ಸಮಾಜಕ್ಕೆ ಇವರ ಕೊಡುಗೆ ಏನಿದೆ ಅಂತೇಳಿ. ಒಬ್ಬ ರಾಜಕೀಯ ನಾಯಕನಿಗೆ ಗೌರವ ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು, ಇವನು ಈ ಸಮಾಜಕ್ಕೆ ಇವನ ಕೊಡುಗೆ ಏನಂತ ಹೇಳಿ. IAS ಅಧಿಕಾರಿಗಳಂತೇಳಿ KS ಅಧಿಕಾರಿಗಳಂತ ನಾವು ಗೌರವ ಕೊಡ್ತೀವಿ. ಅವರು ಹೇಳಿರಲ್ಲ ಅಲ್ಲಪ್ಪನವರು ಬಜೆಟ್ ಕಂಡು ಮೀಟಿಂಗ್ ಮಾಡ್ತಾರೆ, ಈ ಗುಟ್ಟಾಗಿ ಮೀಟಿಂಗ್ ಮಾಡ್ತಾರಂತೆ. ಏನ್ ಗುಟ್ಟಾಗಿ ಮೀಟಿಂಗ್ ಮಾಡ್ತಾರೆ? ಏನ್ ಸಮಾಜಕ್ಕೆ ಏನ್ ಕೊಡುಗೆ ಇದೆ ಇವ್ರದೆಲ್ಲ? ಯಾಕೆ ಗುಟ್ಟಾಗಿ ಮಾಡ್ಬೇಕು? ಯಾಕೆ ಹೆದರಿಕೆ ಇವ್ರಿಗೆಲ್ಲ? ಏನ್ ಅನ್ಯಾಯ ಆಗಿದೆ ಇವ್ರಿಗೆ? ಇವ್ರ ಬೆನ್ನೆಲುಬಾಗಿ ನಾವಿಲ್ವಾ? ಇವತ್ತು ನಮ್ಮ ತಾಲೂಕಲ್ಲಿ ನಾವು ಹಳ್ಳಿಗಳಲ್ಲಿ ಕುಂಚಿಟಿಗರ ಬೋರ್ಡ್ಗಳನ್ನು ಹಾಕಿದ್ವಿ, ಹಳ್ಳಿಗಳಲ್ಲಿ ಕುಂಚಿಟಿಗರ ಸಭೆಗಳನ್ನು, ಜೈ ಹೋ ಕುಂಚಿಟಿಗ ಅಂತ ಹೇಳ್ತೀವಿ, ಜೈ ಜೈ ಕುಂಚಿಟಿಗ ಅಂತ ಹೇಳಿ. ಯಾಕೆ ಹೆದರಿಕೊಂಡಿರ್ಬೇಕು ನಾವೆಲ್ಲ? ಏನ್ ಸ್ವಾಭಿಮಾನ ಇಲ್ವಾ ನಮ್ಮಲ್ಲಿ? ನಮ್ಮ ತಾಯಿಯ ರಕ್ತ ಹರಿತಾ ಇಲ್ವಾ? ನಮ್ಮ ತಂದೆಯ ರಕ್ತ ಹರಿತಾ ಇಲ್ವಾ? ನಾವು ಕುಂಚಿಟಿಗರ ರಕ್ತ ಹರಿತಾ ಇಲ್ವಾ ನಮ್ಮ ಎದೆಗಳಲ್ಲಿ, ನಮ್ಮ ಧಮನಿಗಳಲ್ಲಿ? ಯಾಕೆ ಹೆದರಿಕೆ ಹೇಳ್ಬೇಕು? ರಾಜಕೀಯದವರಿಗೆ, ಗುತ್ತಿಗೆದಾರಿಗೆ, AS ಅಧಿಕಾರಿಗಳಿಗೆ ಕೆಲವರಿಗೆ ಮಾತ್ರ ಈ ಹೆದರಿಕೆ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರನ್ನ, ಒಂದೂರಲ್ಲಿ ಯಾರಾದ್ರೂ ಒಬ್ಬ ಅಧಿಕಾರಿ ಇದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಜನರನ್ನೆಲ್ಲ ತಪ್ಪು ದಾರಿಗಳಿಗೆ ಕೆಲಸ ಮಾಡ್ತಾರೆ. ಸ್ವಾಭಿಮಾನಿ ಕುಂಚಿಟಿಗರೇ, ಅಗ್ರಗಣ್ಯ ಕುಂಚಿಟಿಗರೇ, ನೀವೆಲ್ಲರೂ ಸ್ವಾಭಿಮಾನಿಗಳಾಗಿ ಬದುಕಿ. ಇವತ್ತು ಇಸ್ರೇಲ್ ಅಂತಕ್ಕಂಥ ದೇಶ 2000 ವರ್ಷಗಳಿಂದ ಚಿತ್ರ ಆಗಿತ್ತು ಇಡೀ ಪ್ರಪಂಚದಾದ್ಯಂತ. 1948ರಲ್ಲಿ ಇಸ್ರೇಲ್ ಅಂತಕ್ಕಂಥ ದೇಶ ಸ್ವತಂತ್ರ ಆಗಿ ವಿಶ್ವದಲ್ಲೇ ಅತ್ಯಂತ ಕಡಿಮೆ, ಏನು ತುಮಕೂರು ಜಿಲ್ಲೆ ಇರ್ತಕ್ಕಂಥ ಅಷ್ಟೇ ಪ್ರದೇಶ ಇರ್ತಕ್ಕಂಥದ್ದು, ವಿಶ್ವದಲ್ಲಿಯೇ ಸಹ ಅಕ್ಕಪಕ್ಕದ ವೈರಿ ದೇಶಗಳಿದ್ರೂ ಸಹ ಸ್ವತಂತ್ರವಾಗಿ ಎದ್ದು ನಿಂತು ತನ್ನ ಸಾಮರ್ಥ್ಯವನ್ನ, ತಮ್ಮ ಹೆಚ್ಚುಗಾರಿಕೆಯನ್ನು ಉಳಿಸಿಕೊಂಡಿದೆ. ಆದರೆ ನಾವು ಸಹ 26 ಲಕ್ಷ ಇರತಕ್ಕಂಥ ಕುಂಚಿಟಿಗರು, ತಮಿಳುನಾಡಲ್ಲಿರ್ತಕ್ಕಂಥ 30 ಲಕ್ಷ ಕುಂಚಿಟಿಗರು, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕುಂಚಿಟಿಗರು. ಯಾಕೆ ಒಗ್ಗಟ್ಟಾಗಬಾರ್ದು? ಯಾಕೆ ಒಂದೇ ಅಡಿಯಲ್ಲಿ ಬರಬಾರ್ದು? ನಮ್ಮ ಸಮಾಜದ ಮಕ್ಕಳಿಗೆ ನ್ಯಾಯ ಕೊಡಬಾರ್ದು? ಕೆಲವರು ಹೇಳ್ತಾರೆ 70% ಕುಂಚಿಟಿಗರಿಗೆ ಹೆಂಗೆ ನ್ಯಾಯ ಸಿಗುತ್ತೆ? ನಗರ ಗ್ರಾಮೀಣರಿಗೆ ಅನ್ಯಾಯ ಮಾಡಬಾರ್ದು. ಈಗಾಗಲೇ ಕುಂಚಿಟಿಗರನ್ನ ಒಂದು ರೀತಿ ಹೊಡೆದಿದ್ದಾರೆ. ಒಕ್ಕಲಿಗ ಕುಂಚಿಟಿಗ, ಲಿಂಗಾಯತ ಕುಂಚಿಟಿಗ ಅಂತೇಳಿ ಕೆಲವೊಂದು ಸ್ವಾಮೀಜಿಗಳು. ಈಗ ಮತ್ತೆ ಇನ್ನೊಂದು ಸಾರಿ ಗ್ರಾಮೀಣ ನಗರ ಕುಂಚಿಟಿಗ ಅಂತ ಹೊಡೆದು ತಾರತಮ್ಯ ಮಾಡಿದ್ರೆ ಇದಕ್ಕೆ ಕೊನೆ ಇರುತ್ತಾ? ಇದನ್ನೆಲ್ಲ ಖಂಡಿತವಾಗಿ ಈ ಸಭೆಯ ಮುಖಾಂತರ ಖಂಡಿಸುತ್ತಾ, ಮುಂದಿನ ದಿನಗಳಲ್ಲಿ ಆ ರೀತಿ ಯಾರಾದ್ರೂ ಹೇಳಿಕೆ ಕೊಟ್ಟರೆ, ಆ ರೀತಿ ಯಾರು ಮುಂದೆ ಮಾಡಲಾದ್ರೆ ಅವರ ಮನೆ ಮುಂದ್ಗಡೆ ಹೋಗಿ ನಾವು ಉಪವಾಸ ಕೂತ್ಕೊಳ್ತೀವಿ, ಗಾಂಧಿ ಮಾರ್ಗದಲ್ಲಿ ಚಳವಳಿ ಮಾಡ್ತೀವಿ. ರಾಜ್ಯದಾದ್ಯಂತ ಕುಂಚಿಟಿಗರನ್ನು ಒಗ್ಗೂಡಿಸುವಂತ ಕೆಲಸವನ್ನ ಈ ಸಭೆಗಳ ಮುಖಾಂತರ ನಮ್ಮ ಹಿರಿಯರಾದಂತ ಅಂಜಿನಪ್ಪನವರು ಕಾನೂನು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಒಡ್ಡಾಡಕ್ಕಾಗಲಿಲ್ಲ ಅಂದ್ರೂ ಸಹ ಅಂತ ರಾಜಕಾರಣಿಗಳನ್ನ ಶತಮೂರ್ಖರು, ಕೊಡುಮೂರ್ಖರು, ಕೆಟ್ಟವರು, ವೈರಿಗಳು, ಸಮಾಜದ್ರೋಹಿಗಳು ಎನ್ನುವ ಮುಖಾಂತರ ಅವರಿಗೆ ನಾವು ಪೆಟ್ಟನ್ನು ಕೊಡ್ತಾ ಇದ್ದೀವಿ. ಮರ್ಯಾದೆ ಇರಲಿ. ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕುಂಚಿಟಿಗರನ್ನು ಕಡೆಗಣಿಸುವ ಯಾವುದೇ ರಾಜಕಾರಣಿಯನ್ನ, ಕುಂಚಿಟಿಗರ ಕಡೆಗಣಿಸುವಂತ ಯಾವುದೇ ಶಕ್ತಿಗಳನ್ನ ನಾವು ಪಟ್ಟಬದ್ಧ ಹಿತಾಸಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಮುಂದುವರಿದು ಬಿಡೋದಿಲ್ಲ. ಅವರನ್ನ ಬಗ್ಗು ಬಡಿಯೋದಕ್ಕೆ ಬಿಡೋದಿಲ್ಲ. ಬಗ್ಗು ಬಡದೇ ಬಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವರೆಲ್ಲಿ ಚುನಾವಣೆ ನಿಂತರು, ಅವರ ಮಕ್ಕಳ ಚುನಾವಣೆಗಳು ನಿಂತರು, ಅವರ ಬಂಧುಗಳ ಚುನಾವಣೆಗಳು ನಿಂತರು, ಅವ್ರ ಮುಂದ್ಗಡೆ ಹೋಗ್ತೀವಿ ನಾವು. ನೀವು ಕುಂಚಿಟಿಗ ವಿರೋಧಿಗಳು, ನಿಮ್ಗೆ ಓಟ್ ಹಾಕಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಕುಂಚಿಟಿಗರಿಗೆ 50 ವರ್ಷಗಳಿಂದ ಇವರು ಅನ್ಯಾಯ ಮಾಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಇವರನ್ನು ಸಹಿಸುವುದಿಲ್ಲ ಅಂತ ಹೇಳ್ತಾ ಈ ಮಾತನ್ನ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ರಂಜನಪ್ಪನರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕುಂಚಿಟಿಗ ಬಂಧುಗಳೇ, ತಾಯಂದ್ರೆ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗ್ತೀನಿ. ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು. ಈ ತರದ
ಮಾತುಗಳು ಬರ್ತಾ ಇದ್ದಾವೆ. ಆ ಕುಲದ ಪ್ರೀತಿ ಇರೋದ್ರಿಂದಲೇ ಈ ತರದ ಸಭೆ ಸಮಾರಂಭಗಳು, ಕಾರ್ಯಗಳು ಮತ್ತೆ ಪ್ರಶಸ್ತಿ ಬಿರುದುಗಳು ಸಿಗ್ತಾ ಇದ್ದಾವೆ. ಆ ಕುಂಚಿಟಿಗನ ಆ ಕುಲದ ಪ್ರೀತಿ ಇರ್ಲಿಲ್ಲ ಅಂದ್ರೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರಲಿಲ್ಲ. ಹಂಗೆ ಈ ಕುಂಚಿಟಿಗ ಕುಲವನ್ನ ತನ್ನದಾದಂತ ಒಂದು ನಿರ್ದಿಷ್ಟ ಸ್ಥಾನಮಾನಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಚೇತನ ಕಸನಹಳ್ಳಿ ರಮೇಶ್ ಸರ್ಗೆ ಹೃದಯಪೂರ್ವಕರಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈಗ ಶ್ರೀ ಹನುಮಂತಯ್ಯನವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಮಳೆ ಉಯ್ದು ಬಿಟ್ಟಂಗಾಯ್ತು. ಇಲ್ಲ ಬನ್ನಿ, ರಂಗನಮಣ್ಣವ್ರು ಬರಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕುಂಚಿಟಿಗ ಕುಲ ಬಂಧುಗಳು, ಹಿರಿಯರು, ಮುಖಂಡರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಕುಂಚಿಟಿಗ ಕುಲ ಬಂಧುಗಳು, ಸೋದರರು, ಸೋದರಿಯರು, ತಾಯಂದಿರೇ ಹಾಗೂ ಮಾಧ್ಯಮ ಮಿತ್ರರೇ, ಕುಂಚಿಟಿಗ ಸಮಾಜದ ವಿಚಾರವಾಗಿ ಇದುವರೆವಿಗೂ ಸವಿಸ್ತಾರವಾಗಿ ವಿವರವನ್ನ ಸನ್ಮಾನ್ಯ ರಮೇಶ್ ಅಣ್ಣನವರು ಹುಟ್ಟಿನಿಂದ ಇಲ್ಲಿನವರೆವಿಗೂ ಕುಂಚಿಟಿಗ ಜಾತಿಯ ಬಗ್ಗೆ ಆ ಹುಟ್ಟಂದದಿಂದ ಇಲ್ಲಿನವರೆಗೂ ಬೆಳೆದು ಬಂದ ದಾರಿಯನ್ನ ಸವಿಸ್ತಾರವಾಗಿ ವಿವರವಾಗಿ ಸಭೆಗೆ ತಿಳಿಸಿದ್ದಾರೆ. ನಾವು ಮಾತಾಡ್ತಕ್ಕಂಥದ್ದು ಹೆಚ್ಚಿದ ಏನೂ ಇಲ್ಲ. ಒಂದೇ ವಿಚಾರ, ಕುಂಚಿಟಿಗರಿಗೆ ಒಂದು ಗಾದೆ ಇದೆ, ಕೂಳಿಗೆ ಬಡವಾದರೂ ಕುಲಕ್ಕೆ ಬಡವಿಲ್ಲ. ಈ ಗಾದೆ ಯಾವ ಸಮುದಾಯದಲ್ಲೂ ಕೂಡ ಇಂಥ ಗಾದೆ ಇಲ್ಲ. ಊಟಕ್ಕಿಲ್ಲ ಅಂದ್ರೂ ನಾವು ಕುಲಕ್ಕೆ ಬಡವರಲ್ಲ ಅಂತಕ್ಕಂತಹ ಒಂದು ಧ್ಯೇಯದಿಂದ ಹಿಂದಿನಿಂದನೂ ಕೂಡ ಇಲ್ಲಿನವರೆಗೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಏನಾದ್ರೂ ಇದ್ರೆ ಅದು ಕುಂಚಿಟಿಗ ಸಮಾಜ ಅಂತ ತಾವು ಹೇಳ್ತಿದ್ವಿ. ಏನು 1928ರಿಂದ ಇತಿಹಾಸವನ್ನ ಬನವಯ್ಯನವರು ಸ್ವತಂತ್ರ ಜಾತಿ ಅಂತಕ್ಕಂಥದ್ದನ್ನ ತಿಳಿಸಿದ್ರು, ಅಲ್ಲಿಂದ ಇಲ್ಲಿನವರೆಗೂ ಕೂಡ ಹೋರಾಟ ನಮ್ಮದು ನಡೀತಲೇ ಬರ್ತಾ ಇದೆ. ಕಾರಣ ಒಂದು ಮಾತಿದೆ, ನಮ್ಮ ಗುರುಗಳು ಹೇಳ್ತಿದ್ರು, ಗುರು ಇಲ್ಲದ ಮೇಲೆ ಗುರಿ ತಲುಪಲಾಗುವುದಿಲ್ಲ ಅಂತ. ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಮಗೆ 3 ಜನ ಗುರುಗಳಾಗಿದ್ದಾರೆ. 3 ಜನ ಗುರುಗಳು ಒಬ್ಬರು ಬಂದು ನಮ್ಮ ಸಮಾಜದ ಬಗ್ಗೆ ನಾನು ಕುಂಚಿಟಿಗ ಅಂತ ಹೇಳ್ತಕ್ಕಂತಹ 3 ಜನ ಗುರುಗಳು ಪ್ರಯತ್ನ ಪಡ್ತಾ ಇಲ್ಲ. ಈ 3 ಜನ ಗುರುಗಳನ್ನ ಒಂದು ವೇದಿಕೆಯಲ್ಲಿ ತಂದು ನಾನು ಇವತ್ತಿನ ದಿವಸ ಕುಂಚಿಟಿಗ ಸಮಾಜದ ಒಬ್ಬ ಗುರುವಾಗಿದ್ದೇವೆ, ನಾವು ಜೊತೆಯಲ್ಲಿ ಇದ್ದೇವೆ, ಈಗ ಇಡೀ ಸಮಾಜವನ್ನು ಕಟ್ಟತಕ್ಕಂತೆ ಕೆಲಸ ಮಾಡಬೇಕು, ಏನು ಪ್ರವರ್ಗ ಒಂದಕ್ಕೆ ನಮ್ಮ ಸಮಾಜವನ್ನು ಸೇರಿಸಬೇಕು, ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ, ಉದ್ಯೋಗವಾಗಿ, ಆರ್ಥಿಕವಾಗಿ ಎಲ್ಲ ಕೂಡ ಸಬಲರಾಗಬೇಕು ಅಂತಂದ್ರೆ ನಮಗೆ OBC ಬೇಕೇ ಬೇಕು. ಅದನ್ನ ನಾವು ಈ ಸಮಾಜದಲ್ಲಿ ಹುಟ್ಟಿದೀವಿ. 3 ಜನ ಗುರುಗಳನ್ನ ದಯಮಾಡಿ ರಮೇಶ್ ಅಣ್ಣವರು, ಹಾಗೆ ಅಖಿಲ ಕುಂಚಿಟಿಗ ಮಹಾಸಭಾದ ಅಧ್ಯಕ್ಷರಾದಂತ ರಂಗನಮಯ್ಯನವರು ಬರಬೇಕಾಗಿತ್ತು, ದೊಡ್ಡೇಗೌಡರು ಬರಬೇಕಾಗಿತ್ತು. ಇನ್ನು ಮುಂದೆ ಇರ್ತಕ್ಕಂಥ ನಮ್ಮ ಹಿರಿಯ ಜೀವ ಆಂಜನಪ್ಪಣ್ಣವರು, ನಾವು ಇನ್ನು ಸ್ವಲ್ಪ 56 ವರ್ಷದಲ್ಲಿದ್ದೀವಿ. 70-75 ವರ್ಷದಿಂದ IAS IPS ಜಡ್ಜ್ ಆಗಿ ಜುಡಿಷಿಯಲ್ ಇಂದ ರಿಟೈರ್ಡ್ ಆಗಿರ್ತಕ್ಕಂಥವ್ರು. ಈ 3 ಜನ ಸ್ವಾಮೀಜಿಗಳನ್ನ ದಯಮಾಡಿ ಒಂದು ವೇದಿಕೆಯಲ್ಲಿ ಸೇರಿಸಿ ಇಡೀ ಕುಂಚಿಟಿಗ ಸಮಾಜವನ್ನ ಅರಮನೆ ಮೈದಾನದಲ್ಲಿ ತಂದು ಒಂದು ಸಭೆ ಮಾಡಿದಾಗ ಈ ರಾಜ್ಯವನ್ನ ಆಳ್ತಿರ್ತಕ್ಕಂಥ ಯಾವುದೇ ಪಕ್ಷದ ರಾಜಕಾರಣಿಯಾಗಿರ್ಲಿ ಅವರಿಗೆ ಒಂದು ಸಂದೇಶ ಹೋಗುತ್ತೆ. ಇಷ್ಟು ಜನ ಕುಂಚಿಟಿಗ ಕುಳು ಬಂಧುಗಳಿದ್ದಾರೆ, ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಇವ್ರಿಗೆ OBC ಕೊಡ್ಬೇಕು ಅಂತಕ್ಕಂಥದ್ರನ್ನ ಅವರು ಅವಾಗ ಅರ್ಥ ಮಾಡ್ಕೊಂತಾರೆ. ನಮ್ಮಲ್ಲಿ ಏನಾಗಿದೆ, 3 ಜನ ಶ್ರೀಗಳಿಗೂ ಒಬ್ಬೊಬ್ಬರಿಗೂ ಭಕ್ತರು ಒಬ್ಬೊಬ್ಬರಿಗೂ ಒಂದೊಂದ್ ಕಡೆ ಹೋಗ್ತಾ ಇದ್ದಾರೆ. 3 ಜನ ಸ್ವಾಮೀಜಿಗಳು ಒಂದು ವೇದಿಕೆ ಮೇಲೆ ಬರಬೇಕು. ಯಾಕೆ ನೀವು ಹುಟ್ಟಿಲ್ವಾ ಕುಂಚಿಟಿಗ ಜಾತಿಯಲ್ಲಿ?
ನೀವು ಹುಟ್ಟಿದ ಮೇಲೆ ಬಂದು ನಿಂತ್ಕೊಂಡು ಸಮಾಜವನ್ನು ಕಟ್ಟಬೇಕು. ಇತರೆ ಸಮಾಜದವರು ಒಬ್ಬೊಬ್ಬ ಗುರುಗಳ ಮುಖಾಂತರ ಬರೀ 5 ರಿಂದ 10 ಲಕ್ಷ ಜನ ಇದ್ದರೆ ಸಾಕು, ಒಬ್ಬೊಬ್ಬ ಗುರುಗಳನ್ನ ಆಯ್ಕೆ ಮಾಡಿ ಆ ಸಮಾಜವನ್ನು ಕಟ್ಟಿ ಸರ್ಕಾರದಿಂದ ಬರ್ತಕ್ಕಂತ ಏನು ಸವಲತ್ತುಗಳಿದೆ, ಪ್ರಾಧಿಕಾರ 10 ಲಕ್ಷ ಜನಕ್ಕೆ ಒಂದೊಂದು ಪ್ರಾಧಿಕಾರ ಮಾಡ್ತಾ ಇದ್ದಾರೆ ಇತರೆ ಸಮಾಜದವರಿಗೆ. ನಮ್ಮ ಸಮಾಜ 32 ಲಕ್ಷ ಜನಸಂಖ್ಯೆ ಇರತಕ್ಕಂತ ಈ ಕುಂಚಿಟಿಗ ಸಮಾಜಕ್ಕೆ ಯಾಕೆ ನೀವು ಪ್ರಾತಿನಿಧ್ಯ ಕೊಡ್ತಾ ಇಲ್ಲ? 8 ಜನ MLA ಇದ್ರು, 4 ಜನ MP ಗಳಿದ್ರು, ಅವತ್ತು ಕೂಡ ಅವಕಾಶಗಳಾಗ್ಲಿಲ್ಲ. ಇವತ್ತು ಏಕೈಕ ವ್ಯಕ್ತಿ MLA ಜಯಚಂದ್ರ ಅವರು ಸೀನಿಯರ್, ಅವ್ರಿಗೊಂದು ಅವಕಾಶ ಕೊಡ್ಲಿಲ್ಲ. ಕಾರಣ ಅವ್ರಿಗೆ ಹಿಂದೆ ಯಾರು ಇಲ್ಲ. 8 ಜನ ಇದ್ರೆ ಇವ್ರಿಗೊಂದು ಅವಕಾಶ ಸಿಕ್ತಿತ್ತು. ಕೊನೆಯವರೆಗೂ ನಮ್ಮನ್ನ ಬಾಳೆಹಣ್ಣು ತಿಂದು ಸಿಪ್ಪೆ ಕೆಡಿಕಾಕ್ತಾರೆ. ಬಾಳೆಹಣ್ಣು ಸಮೇತ ಕೊಟ್ರೆ ಅದು ಮರ ಆಗ್ತದೆ, ಸೊಸೆ ಆಗ್ತದೆ ಅಂತ ಹೇಳಿ ಬಾಳೆಹಣ್ಣು ತಿಂದು ಸಿಪ್ಪೆ ಕೆಡಿಕಾಕ್ತಾರೆ, ಓಟ್ಗೆ ಉಪಯೋಗಿಸ್ಕೊಂತಾರೆ, ನಮ್ಮನ್ನ ದೂರ ತಳ್ತಾರೆ. ಇದನ್ನ ಎಲ್ಲಾ ಕಡೆ ಮಕ್ಕಳನ್ನು ದಯಮಾಡಿ ನಮ್ಮಲ್ಲಿ ಎಲ್ಲಾ ಹಿರಿಯರು ಏನಿದ್ದೀರಿ ಸಮಾಜದಲ್ಲಿ ಅವರೆಲ್ಲ ಹೋಗಿ ಈ 3 ಜನ ಸ್ವಾಮೀಜಿಗಳನ್ನ ದಯಮಾಡಿ ಅವ್ರ ಪಾದಗಳಿಗೆ ಈ ವೇದಿಕೆ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊಂತಿದ್ದೀನಿ. ಕುಂಚಿಟಿಗ ಕುಲಬಾಂಧುಗಳ ಪರವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ವೇದಿಕೆಗೆ ನಾವೆಲ್ಲ ಬಂದ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಕ್ಕಂಥ, ಶೈಕ್ಷಣಿಕವಾಗಿ ಉಳಿದಿರ್ತಕ್ಕಂಥ ನಮ್ಮ ಸಮಾಜವನ್ನು ಕೈ ಎತ್ತತಕ್ಕಂಥ, ಮೇಲೆತ್ತಕ್ಕಂತಹ ಕೆಲಸವನ್ನ ಅವ್ರ ಮುಖಾಂತರ ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಇನ್ನು ಮುಂದೆ ಗುರುಗಳೇ ದಯಮಾಡಿ ತಾವು ಮುಂದುವರೆದು ಈ 3 ಜನ ಸ್ವಾಮೀಜಿಗಳ ಹತ್ರ ಪರ್ಸನಲ್ ಆಗಿ ಹೋಗಿ ಮಾತಾಡಿ ಈ ವೇದಿಕೆ ಮುಖಾಂತರ ಎಲ್ಲರೂ ಹಿರಿಯರು ಹೋಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನಾವು ರಿಟೈರ್ಮೆಂಟ್ ಏಜ್ ಅಲ್ಲಿ ಇದ್ದೀವಿ, ನಾವು ನಮ್ಮ ಸಮಾಜವನ್ನ ಕಟ್ತಕ್ಕಂತ ಕೆಲಸದಲ್ಲಿ ನಿಮ್ಮ ಜೊತೆ ನಾವು ನಿಮ್ಮ ಮುಂದೆ ಬಿಟ್ಟು ನಾವು ನಿಮ್ಮ ಹಿಂದೆ ಇರ್ತೇವೆ. ಈ ಹಿರಿಯ ಜೀವ 35 ವರ್ಷದಿಂದ ಕುಂಚಿಟಿಗರಿಗೆ OBC ಕೊಡಿಸ್ಬೇಕು ಅಂತ ನಮ್ಮ ಆಂಜಿನಪ್ಪಣ್ಣವರು ನ್ಯಾಯಾಲಯದಲ್ಲಿ ದಾವೆಗಳನ್ನು ನೋಡ್ತಾ ಇಲ್ಲಿನವರೆಗೂ ಕೇಸ್ ಇನ್ನೂ ನಡೆಸ್ತಾನೆ ಇದ್ದಾರೆ. ಇದುವರೆಗೂ ಅವರಿಗೆ ಸಹಕಾರ ಕೊಡ್ತಕ್ಕಂತ ನಿಮ್ಮೆಲ್ಲರ ಸಹಕಾರದಿಂದ ಅವರು ಇನ್ನೂ ನಡೆಸ್ತಾನೆ ಇದ್ದಾರೆ. ಕಾರಣ OBC ಬರೋವರೆಗೂ, ಅವರು ನ್ಯಾಯಾಲಯದ ಆದೇಶ ಬರೋವರೆಗೂ ಕೂಡ ಹೋರಾಟ ನಡೀತಲೇ ಇರ್ತದೆ. ನಿಮ್ ಸಹಕಾರ ಹೀಗೆ ಇರಬೇಕು. ಮುಂದೆಯೂ ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಿ ಏನು 3 ಜನ ಸ್ವಾಮೀಜಿಗಳ ಭಕ್ತರಿದ್ದೀರಿ, ಎಲ್ಲರೂ ಒಂದ್ ಕಡೆ ಸೇರಿ ಅರಮನೆ ಮೈದಾನದಲ್ಲಿ ಕುಂಚ ಸಮೂಹ, ಕುಂಚಿಟಿಗರ ಸಮೂಹ ಅಂತಾನೆ ಹೆಸರು ಬರೆಸಿ ದೊಡ್ಡದಾದಂತ ಒಂದು ಸಮಾವೇಶ ಮಾಡಿ ಆ 3 ಜನ ಗುರುಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಿ ಅವತ್ತಿನ ದಿವಸ ನಮ್ಮ ಹೋರಾಟ ಶುರು ಮಾಡಿದ್ರೆ ಈ ನಾಡನ್ನ ಆಳ್ತಕ್ಕಂತ ದೊರೆಗಳೇನಿದ್ದಾರೆ ಅವರಿಗೆ ಒಂದು ಸಂದೇಶ ಹೋಗುತ್ತೆ. 44 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಅವರು ಗೆಲ್ಲಬೇಕಾದ್ರೆ ಕುಂಚಿಟಿಗ ಸಮಾಜದ ಓಟುಗಳೇ ಕಾರಣ ಬಂಧುಗಳೇ. 44 ಕ್ಷೇತ್ರದಲ್ಲಿ ಬರೀ ಓಟ್ಗಷ್ಟೇ ನಮ್ಮನ್ನು ಮಡಿಕೊಂತಾರೆ, ಆಮೇಲೆ ಆಚೆ ಕಳಿಸ್ತಾರೆ. ದಯಮಾಡಿ ನಾವು ಜಿಲ್ಲಾ ಪಂಚಾಯತಿವರೆಗೂ ಬೆಳೆದೇ ಇಲ್ಲ. ಕಾರಣ ಏನಂತಂದ್ರೆ ಬೇರೆ ಸಮಾಜದವ್ರು ಬರ್ತಾರೆ, ನಮ್ಮನ್ನಲ್ಲಿ ತಳ್ತಾರೆ, ಮುಗೀತು ನಮಗೆ. ನಾವು ಯಾರ ಹತ್ರ ಹೋಗೋದು? ರಾಜಕಾರಣಿ ಇರ್ತಕ್ಕಂಥವ್ರು. ಈಗ ಸನ್ಮಾನ್ಯ ಮುರಳೀಧರ ಹಾಲಪ್ಪನವರು ಹೇಳಿದ್ರು, ಯಾಕಪ್ಪ ಧೈರ್ಯ ಮಾಡಲ್ಲ ನಮ್ಮನ್ನ? ಅದಕ್ಕೆ ರಾಜಕಾರಣ ಮಾಡಿ, 3 ಪಕ್ಷದಲ್ಲಿದ್ದೀರಾ, 3 ಪಕ್ಷದಲ್ಲೂ ಮಾಡಿ. ಸಮಾಜ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ, ಸಮಾಜದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಕಾರ್ಯಗಳ ರಾಜಕಾರಣಿಗಳು ಮಾಡಿದಾಗ ಮಾತ್ರ ಆ ಸಮಾಜದಲ್ಲಿ ಹುಟ್ಟಿದಂತಹ ಋಣವನ್ನು ತೀರಿಸಬಹುದು. ಈ ಪಂಚೇಂದ್ರಿಯಗಳಿದ್ದಂಗೆ ಪಂಚ ಋಣಗಳಿದೆ. ಆ ಋಣಗಳಲ್ಲಿ ಕುಲದ ಋಣವೂ ಒಂದಿದೆ, ಅದನ್ನ ನಾವು ಹುಟ್ಟಿದ ಮೇಲೆ ತೀರಿಸಬೇಕು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಹಿರಿಯರಿದ್ದೀರಿ. ನಾವು ಯಾವುದೇ ರಾಜಕೀಯ ಪ್ರೇರಿತವಾದ ಭಾಷಣವಲ್ಲ ಇದು, ಅಥವಾ ಸ್ವಾಮೀಜಿಗಳ ವಿರುದ್ಧವಾದ ಭಾಷಣವೂ ಅಲ್ಲ ಇದು. ನಮ್ಮ ಕುಲಕೋಟಿಗಳಿಗೆ ಒಬ್ಬ ಗುರು ಬೇಕು, ಗುರುವಿಲ್ಲದ ಮೇಲೆ ಗುರಿ ಸಾಧಿಸಕ್ಕಾಗೋದಿಲ್ಲ ಅಂತ ತಿಳಿದು ಈ ವೇದಿಕೆ ಮುಖಾಂತರ ಎಲ್ರಿಗೂ ಕೂಡ ಮನವಿ ಮಾಡ್ತಾ ನಮ್ಮ ಕುಲಕೋಟಿ ಬಂಧುಗಳಿಗೆ ಇಲ್ಲಿ ಕರೆಸಿ ನಮ್ಮನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಆಂಜಿನಪ್ಪಣ್ಣರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೂ, ಕುಲಗುರುಗಳಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಕುಂಚಿಟಿಗ ಕುಲದ ಬೆಳಕು
ಡಾಕ್ಟರ್ ವಿ ಆಂಜಿನಪ್ಪ ಸರ್ ಅವರಿಗೆ ಮೊದಲು ಸನ್ಮಾನವನ್ನ ಮಾಡಿ ತದನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡ್ತಬೇಕು ಅಂತ ಅನ್ಕೊಂಡೆ. ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಶ್ರೀಯುತ ರುದ್ರಪ್ಪನವರು ಬಂದಿದ್ದಾರೆ ಅನ್ಸುತ್ತೆ. ಹಾಗಾಗಿ ಒಂದು ಜೋರಾದ ಕರತಾಡನ ರುದ್ರಪ್ಪನವ್ರಿಗೆ, ಆಂಜಿನಪ್ಪ ಸರ್ಗೆ. ಎಲ್ಲ ನನ್ನ ಆತ್ಮೀಯ ಕುಂಚಿಟಿಗ ಕುಲ ಬಂದವರೇ, ಈ ವೇದಿಕೆಯ ಮೇಲೆ ನಮ್ಮೆಲ್ಲರ ಹಿರಿಯರು, ನನ್ನ ಕುಂಚಿಟಿಗ ಸಮಾಜವನ್ನ ಸುಮಾರು 40-45 ವರ್ಷದಿಂದ ಉಳಿಸಿಕೊಂಡು ಬಂದಿರತಕ್ಕಂಥ, ಈ ಕುಂಚಿಟಿಗರನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥ, ಕುಂಚಿಟಿಗರ ತಲೆಗೆ ಜ್ಞಾನವನ್ನ ತುಂಬುವಂತ ಕೆಲಸ ಮಾಡ್ಕೊಂತ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ನನ್ನ ಕುಂಚಿಟಿಗ ಗುರುಗಳು, ಡಾಕ್ಟರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಸನ್ಮಾನ್ಯ ಅಂಜನಪ್ಪನವರೇ, ವೇದಿಕೆ ಮೇಲೆ ಇದುವರೆಗೂ ಮಾತಾಡಿರ್ತಕ್ಕಂಥ ರಮೇಶ್ ಅಣ್ಣನವರೇ, ಹನುಮಂತಪ್ಪನವರೇ, ನಮ್ಮ ಸ್ವಾಮಿಯವರೇ, ನಮ್ಮ ಲಲಿತಮ್ಮನವರೇ, ಮಹಿಳಾ ಸಂಘದಲ್ಲಿ ಬಹಳ ಚಟುವಟಿಕೆ ಮಾಡಿರ್ತಕ್ಕಂಥ ನಮ್ಮ ಲಲಿತಮ್ಮನವರೇ, ಜಯಣ್ಣವರೇ, ಎಲ್ಲ ನನ್ನ ಆತ್ಮೀಯ, ನನ್ನ ಕುಲ ಬಾಂಧವರಾಗಿರ್ತಕ್ಕಂಥ ನನ್ನ ಕುಂಚಿಟಿಗ ಸಮಾಜದವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ಹಿರಿಯ ಹಿರಿಯರೇ, ಇಲ್ಲಿ ಇಷ್ಟು ವರ್ಷದಿಂದ ಏನಾದರೂ ನಾವು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಮಾತಾಡಕ್ ದಾರಿ ಕೊಟ್ಟಂತಾರೆ ಯಾರಪ್ಪ ಅಂದ್ರೆ ನಮ್ಮ ಅಂಜನಪ್ಪನು. ಇವತ್ತು ಬೆಂಗಳೂರಿಗೆ ನಾವು ಬಂದ್ರೆ ನಮಗೆ ನಮ್ಮ ಜನ ಎಲ್ಲೈತಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಬಹಳ ಜನ ಐತಿ, ಸುಮಾರು 6-7 ಲಕ್ಷ ಜನ ನಮ್ಮ ಬೆಂಗಳೂರಿನಲ್ಲೇ ವಾಸವಾಗದ. ವಿಧಾನಸೌಧಕ್ಕೆ ನಾವು ಬರ್ತಾನೆ ಇರ್ತೀವಿ, 8 ದಿವಸಕ್ಕೊಂದ್ಸಲಿ ವಿಧಾನಸೌಧಕ್ಕೆ ಬರ್ತಾನೆ ಇರ್ತೀವಿ. ಯಾರು ನಮ್ಮ ಆಫೀಸರ್ಗಳನ್ನ ಕೇಳಿದ್ರೆ ನಮ್ಮ ಜಾತಿರೇ, ಬಲವಾದ ಜಾಗ ಎಲ್ಲಿರ್ತತಿ, ಬಲವಾದ ಜಾತಿ ಎಲ್ಲಿರ್ತತಿ, ಆ ಜಾತಿ ಹೆಸರು ಹೇಳ್ತಾರೆ ಬಿಟ್ರೆ ನಮ್ಮ ಕುಂಚಿಟಿಗ ಅಂತ ಯಾರು ಹೇಳಲ್ಲ. ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, DSP ಅವರು ಇದ್ದಾರೆ, ಕೊರಟಗೆರೆ DSP ಆಗಿ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ, SP ಆಗಿ ಬಂದಿದ್ದಾರೆ. ಅಂದ್ರೆ ನನ್ನ ಒಂದ್ ಸ್ವಲ್ಪ ಪರಿಚಯ ಮಾಡಿಬಿಡ್ತೀನಿ ನಿಮಗೆ. ನನ್ನ ಹೆಸರು KP ರುದ್ರಪ್ಪ ಅಂತ, ಶಿಕಾರಿಪುರ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ. ನಮ್ಮ ರಾಜಕಾರಣ ನಾನು ಸಣ್ಣಕ್ಕಿದ್ದಾಗ 17 ವರ್ಷದಾಗ ಇದ್ದರು, ರಾಜಕಾರಣದಿಂದಾನೇ ಬಂದ ನಾನು. ಇವತ್ತು ಬನಮಯ್ಯ ಬ್ಯಾಂಕಿನ ಸೊಸೈಟಿಯ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಂದ್ರೆ ಒಂದು ವಿಚಾರ ಏನು ಅಂತಂದ್ರೆ, ನಮ್ಮಲ್ಲಿ ಹೋರಾಟದ ಮನೋಭಾವ ಎಲ್ಲರಿಗೂ ಇರಬೇಕು. ಇವತ್ತು ನಮ್ಮ ಮೈಸೂರು ಬನ್ಮಯ್ಯನವರು ಇವತ್ತು ಕುಂಚಿಟಿಗ, ನಾವೆಲ್ಲರೂ ಕುಂಚಿಟಿಗರು ಅಂತೇಳಿ ಅವ್ರು ಇವತ್ತು ಮಹಾರಾಜರ ಕಾಲದಾಗ ಇದ್ದರು, ಸಲಿಗೆಗಾರಿಯಾಗಿದ್ದು ಅಂತ KR ಡ್ಯಾಮ್ ಕಟ್ಟಿ ಅಂತ ಬನ್ಮಯ್ಯ ಕಾಲೇಜು ಮಾಡಿದ್ರಲ್ಲ, ಅವರು ದೊಡ್ಡ ಹೋರಾಟಗಾರ. ಅವರು ಕುಂಚಿಟಿಗರು ಅಂತ ಸಾರಿದ್ರು. ಆದ್ರೆ ನಾವಿಲ್ಲಿ ಏನ್ ಮಾಡಿದ್ವಿ, ಒಕ್ಕಲಿಗರು ಅಂದ್ವಿ. ಈಗ ನಮ್ಮಲ್ಲಿ ಹೊನ್ನಳ್ಳಿಯಲ್ಲಿ ಒಂದು 25,000 ಜನ ಇದ್ದಾರೆ, ಓಟ್ ಇದ್ದಾರೆ. ನಾಮದಾರಿ ಕುಂಚಿಟಿಗರು ಅಂತಾರ ಅವರು, ನಾವು ನಿಂಗಾಯ್ತು ಅಂತ ಅವ್ರು ಹೇಳ್ತಾರೆ. ಆದ್ರೆ ಜನ ಶಿಕಾರಿಪುರದಲ್ಲಿ ಇರೋದು ಎಷ್ಟು, ಒಂದೇ 1,000 ಜನ ಕುಂಚಿಟಿಗರು, ಒಂದೇ 1,000 ಜನ. ಒಟ್ಟು ಟೋಟಲ್ ಸಣ್ಣವರು ಎಲ್ಲ ಅಧ್ಯಯನ ಮಾಡಿದಾಗ 3,000 ಜನ ಆಗಿದೆ. ಆದ್ರೆ ಅಲ್ಲಿ ನಾವೆಲ್ಲರಿಗೂ ಮೀರಿ ನಾವು ಕುಂಚಿಟಿಗರು ಅಂತ ಎದೆ ತಟ್ಕೊಂಡು ಹೇಳ್ತೀವಿ, ಯಾರಿಗೆ ಕೇರ್ ಮಾಡಲ್ಲ ನಾವು. ರಾಜಕಾರಣದಲ್ಲೇ ಅಷ್ಟೇ, ಜಿಲ್ಲಾ ಪಂಚಾಯತಿನೂ ನಮ್ದೇ, ತಾಲೂಕ್ ಪಂಚಾಯತಿನೂ ನಮ್ದೇ, ಗ್ರಾಮ ಪಂಚಾಯತಿನೂ ನಮ್ದೇ. ನಾವಲ್ಲಿ ಮಿಕ್ಕಿ ಕೆಲಸ ನಾವು ಮಾಡ್ತೀವಿ, ನಮಗೆ ಜನ ಓಟ್ ಹಾಕ್ತಾರೆ, ವಿಚಾರ ಬೇರೆ. ಇಲ್ಲಿ ಮಧುಗಿರಿಯಲ್ಲಿ 50,000 ಜನ ಮತದಾರರಿದ್ದಾರೆ, ಶಿರದಲ್ಲಿದ್ದಾರೆ, ಹಿರಿಯೂರಿನಲ್ಲಿದ್ದಾರೆ, ಗುಬ್ಬಿಯಲ್ಲಿದ್ದಾರೆ. ಇವೆಲ್ಲ ಎಷ್ಟು ಓಟು? ನಾವ್ಯಾರು ಮುಂದುವರಿಯಕ್ಕೆ ರೆಡಿ ಇಲ್ಲ. ನಾವು ರಾಜಕಾರಣದಲ್ಲಿ ಯಾರು ಮುಂದುವರಿಯಕ್ಕೆ ರೆಡಿ ಇಲ್ಲ. ಯಾರೋ ಒಂದಿಬ್ರು ಅದಾರ, ಅವ್ರು ನಮ್ಮ ಮಾತು ಕೇಳಲ್ಲ.
ಸರಿಯಾದ ರೀತಿಯಾಗಿ ನಮ್ಮ ಸಮಾಜನ ಮೇಲೆತ್ತುವಂತ ಕೆಲಸ ಯಾರು ಮಾಡ್ತಾರೆ ಅವನು ನ್ಯಾಯವಾದ ಕುಂಚಿಟ್ಗಾರ. ಅದನ್ನ ಬಿಟ್ಟು ಯಾವ ಬಹಳ ಜಾತಿ ಐತಿ ಅಲ್ಲಿ ಹೋಗಿ ನಾನು ಕುಂಚಿಟ್ಗಲ್ಲ ನಾನು ನಿಮ್ ಜಾತನೆ ಅಂತ ಹೇಳೋದೈತಲ್ಲ ಅದು ಸರಿಯಲ್ಲ. ಇವತ್ತು ಒಂದು ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಶಿಕಾರಿಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ರಾಜ್ಯ ಸಮಾವೇಶ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ರಾಘಣ್ಣವರು MP, ಇಲ್ಲಿ ರಮೇಶ್ ಅಣ್ಣವರು ರಂಗನಾಥರು ವಾಟ್ಸಾಪಿಗೆ ಕಳಿಸ್ತಾನೆ ಇದ್ರು. ನಾವು ಎಲ್ಲಾ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ಬಂದು ಅವರಿಗೆಲ್ಲರೂ ಮನವಿ ಕೊಟ್ಟು ನಿಮ್ಮ ಏರಿಯಾಕ್ಕೆ ನೀವು ಎಲ್ಲರೂ ಹೇಳಿ ಬರ್ಬೇಕಪ್ಪ ಶಿಕಾರಿಪುರಕ್ಕೆ ಅಂತ ಕೇಳ್ತೇನೆ. ಎಲ್ಲ ತಯಾರಾತು, ಸಮಾವೇಶಕ್ಕೆಲ್ಲ ರೆಡಿ ಆಯ್ತು. ನಾವು ಹೊರಗಿನಾರ ಹತ್ರ ಯಾರು ದುಡ್ಡು ಇಸ್ಕೊಂಡಿಲ್ಲ, ನಾವೇ ಸ್ವಂತ ನಾವು ಮಾಡ್ಲೇಬೇಕು ಅಂತ ಒಂದು 8-10 ಸಾವಿರ ಜನ ಸೇರಿಸಲೇಬೇಕು ನಮ್ಮ ಸಮಾಜನ ಅಂತ ಬಹಳ ಖುಷಿಯಿಂದ ಮಾಡ್ತಾ ಇದ್ದೆ. ಆದ್ರೆ ಒಂದು ಕಿವಿ ಮಾತು ಒಂದು ಯಡಿಯೂರಪ್ಪನವರಿಗೆ, 1,000 ಜನ ಇದಾರೆ, ಅಲ್ಲಿ 3,000 ಜನ ಇದ್ದಾರೆ ಶಿಕಾರಿಪುರದಲ್ಲಿ, ಅದ್ರಾಗ 1,000 ಜನನೂ ಬರಲ್ಲ, ನೀವು ಯಾರು ಮುಖ್ಯಮಂತ್ರಿಗಳು ನೀವು ಹೋಗಂಗಿಲ್ಲ ಅಲ್ಲಿ ಸಮಾವೇಶಕ್ಕೆ ಅಂತೇಳಿ ಒಂದು ಕಿವಿ ಮಾತನ್ನು ಬಿಟ್ರು. ಬಹಳ ದೊಡ್ಡ ಜ್ಞಾನ ಹೇಳಂತ. ಇನ್ನು 3 ದಿವಸ ಇತ್ತು. ಶುಕ್ರವಾರ ದಿವಸ ಹೋದ್ವಿ. ಸ್ವಾಮಿ ನೀವು ಎಷ್ಟು ಗಂಟೆಗೆ ಬರ್ತೀರಿ ಏನು ಅಂತ ಕೇಳಿದೆ. ಇಲ್ಲ ನನಗೆ ಬರಕ್ಕಾಗಲ್ಲ, ನಾನು ಡೆಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಶುರುವಾತ ಅವರಿಗೆ. ನನಗೆ ನೀವು ಡೆಲ್ಲಿಗೆ ಹೋದ್ರೆ ಬರ MLA ಚುನಾವಣೆಗೆ ನಿನ್ನ ಮಗ ಶಿಕಾರಿಪುರಕ್ಕೆ ಬರ್ತಾನೆ ಅಂತ ಅಂದೆ. ಒಂದೇ ಮಾತು, ನಾವು ಯಾರಿಗೇನು ಎದುರಿಗೆ ಕಾಲ ಹಾಕ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ರಾಜಕೀಯ ಮಾಡಿ ನಾವೇನು ಜೀವನ ಮಾಡಬೇಕು ಅನ್ನೋ ವಿಚಾರ ನಮ್ಮ ಹತ್ರ ಇಲ್ಲ. ಹೇಳಿದೆ, ನೀವ್ ಹಿಂಗಂದ್ರೆ ನಾನು ಹಂಗೆ ಅನ್ನೋ ನೇರ ಮಾತಾಡೋ ಅಭ್ಯಾಸ. ಆ ತರ ಹೇಳಿದ ಮೇಲೆ ನಾವು ನೋಡೋಣ, ನೀವು ಬರೋದೇ ಬೇಡ, ನಾವು ಮಾಡಿ ತೋರಿಸ್ತೀವಿ ಅಂತ. ಸುದೈವ ನಮ್ಮ ಜನ ರಾತ್ರಿ ಬೆಳತನಕನೂ ಬರ್ತಾನೆ ಇದ್ರು. ಎಲ್ಲೆಲ್ಲಿ ಅಂದ್ರೆ ಸುತ್ತಮುತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳದಾವೆ ಅಷ್ಟು ತಾಲೂಕಿನ ಜನನು ಬಂದ್ರು. ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ವಿ ನಾವು. ಊಟ ತಪ್ಪಿಸ್ಲೇ ಇಲ್ಲ ನಾವು. 2 ದಿವಸದಿಂದ ಊಟ ನಡೀತಾನೆ ಇತ್ತು. ಅವಾಗ ಹೇಳಿದ್ರು ರಾತ್ರಿ 11 ಗಂಟೆಗೆ MP ಅವರು ಫೋನ್ ಮಾಡಿ, ಇಲ್ಲ ಅಧ್ಯಕ್ಷರೇ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ, ಡೆಲ್ಲಿದು ನಿಮ್ ಕಾರ್ಯಕ್ರಮಕ್ಕೆ ಬರ್ತಾ ಇದೀವಿ, 11 ಗಂಟೆಗೆ ನಿಮ್ಮ ಕುಂಚಿಟಿಗರ ಸಮಾವೇಶದಲ್ಲಿ ನಾವು 3 ಜನ ಇರ್ತೀವಿ ಅಪ್ಪ ಮಕ್ಕಳು ಅಂತ ಅಂದ್ರು. ಇದು ನಮ್ಮ ರಾಜಕಾರಣ. ನಾವೊಂದು 3,000 ಜನ ಇರ್ಲಿ, 1,000 ಜನ ಇರ್ಲಿ, ರಾಜಕಾರಣದಲ್ಲಿ ನಾವು ಯಾರು ಅವ್ರು ಇದ್ರೆ ಅವ್ರಿಗೂ ಮಾಡ್ಲಿ ರಾಜಕಾರಣ, ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಆದ್ರೆ ಮೊನ್ನೆನೂ ನಾವು ಕರೆಸಿ ಗುರುಗಳೇ ಅವರಿಗೆ MP ಅವರಿಗೆ MLA ಅವರಿಗೆ ಮೊನ್ನೆನೂ ಮತ್ತು ಮನವರಿಕೆ ಮಾಡಿದ್ದೇನೆ. ನಿಮಗೆ ಸಮಾವೇಶ ಆಗಿ ಆಗ್ಲೇ ವರ್ಷ ಆಗ್ತಾ ಬಂತು, ನಮ್ದು ಇನ್ನೂ OBC ನಡೀಲಿಲ್ಲ, ನೀವು ಇನ್ನೂ ಮಾಡಲಿಲ್ಲ ಅಂತ ಅವ್ರಿಗೆ ಹೇಳಿ ಮೊನ್ನೆ ಎಚ್ಚರಿಕೆ ಕೊಟ್ಟಿನಿ. ಮತ್ತು 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ನಮ್ಮ ಊರಿಗೆ ಕರೆಸ್ತಾ ಇದ್ದೀನಿ. ಅವರಿಬ್ಬರು ರಾಜ್ಯಾಧ್ಯಕ್ಷರು ಮತ್ತು MP ಅವರು ಊರಿಗೆ ಕರೆಸಿ ಅವತ್ತು ಅಲ್ಲಿ ಮಾತಾಡಬೇಕು ಅಂತ ತೀರ್ಮಾನ ತಗೊಂಡು ಅವ್ರಿಗೆ ಆಗ್ಲೇ ಡೇಟ್ ಕೊಟ್ಟಾಗೈತೆ. ಅವ್ರಾಗ್ಲೇ ಇದ್ರ TP ಅವರು ಬರ್ಕೊಂಡಿದ್ದಾರೆ. ಅವತ್ತು ನಮ್ದು ಹೋರಾಟ, ನಮ್ದು ಸದಾ ಹೋರಾಟ ಇರೋದೆ. ಈಗ ಇವರು ಪಾರ್ಲಿಮೆಂಟ್ಗೆ ಮೀಟಿಂಗ್ ಹೋಗ್ತಾರೆ ಬಿಟ್ರೆ ಕ್ಯಾಬಿನೆಟ್ಗೆ ಹೋಗಂಗಿಲ್ಲ MP ಅವರು. ಅದಕ್ಕೆ ನಾರಾಯಣ ಸ್ವಾಮಿ ಅವರು ಹೋಗ್ತಾರೆ. ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಮಹಿಳಾ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಬಿನೆಟ್ಗೆ ಹೋಗ್ತಾರಲ್ಲ, ಅವ್ರ ಕೈಗೆ ಕೊಟ್ಟು ಹೇಳಿಸ್ಲಿಲ್ಲ ನಮಗೆ. ಇವಾಗ ಅವ್ರ ಕೈಗೆ ಕೊಟ್ಟು ಮಾಡಿಸ್ಲಿ. ಇದಿದ್ದಾಗ ಲೋಕಸಭೆ ಅಧಿವೇಶನ ಇದ್ದಾಗ ಅದನ್ನ ನಾವು ಸದಾ ಹೋರಾಟ ಮಾಡ್ತಾನೆ ಇದ್ದೀವಿ, ಮುಂದೂ ನಾವು ಮಾಡ್ತೀವಿ. ಈಗ ಹೇಳಿದ್ರು ನಮ್ಮ ಹನುಮಂತರಾಯರು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ವಾದ ಸಮಾವೇಶ ಮಾಡಬೇಕು. ಈಗ ನಾವ್ಯಾಕೆ ಅಲ್ಲಿಂದ ಇಲ್ಲಿ ಶಿಕಾರಿಪುರದಿಂದ ಇಲ್ಲಿ ಬಂದ್ವಿ ಅಂದ್ರೆ ಸಮಾಜನ ನೋಡಿದ್ರೆ ನಮಗೆ ಪ್ರೀತಿ ಅಲ್ಲ, ನಮ್ಗೆ ನಿಮ್ಗೂ ಪರಿಚಯ ಆಗದೆ. ಅವಾಗ ಇದನ್ನ ನಾವು ಮಾಡ್ಕೊಂತಿದ್ದಾಗ ದೊಡ್ಡ ಪರಿಚಯ ಆಗ್ತದೆ, ನಾವು ಮಾಡ್ಕೊಂತಾನೆ ಇರ್ಬೇಕು. ಆದ್ರಿಂದ
ನಾವು ಇವತ್ತ ಗುರುಗಳು ಏನು ಉಳಿಸಿಕೊಟ್ಟಿದ್ದಾರೆ ಅದನ್ನ ನಾವು ಬೆಳೆಸ್ಕೊಂಡು ಹೋಗೋಂತ ಕರ್ತವ್ಯ ನಮ್ದು, ನಾವು ಮಾಡಲೇಬೇಕು. ಆದ್ರಿಂದ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಕುಂಚಿಡಿಗರನ್ನ ಒಗ್ಗೂಡಿಸೋಂಥ ಕೆಲಸನ ನಾವು ನೀವೆಲ್ಲರೂ ಸೇರ್ ಮಾಡಬೇಕು. ಅವರು ವರದಿಯನ್ನು ಹೇಳಿದ್ರು ನಮ್ಮ ಕಸಬನಹಳ್ಳಿ ರಮೇಶ್ ಅಣ್ಣರು. ನಾವು ಯಾರು ಹಳ್ಳಿಯರು ಬೇರೆ ಮಾಡಿದ್ರು, ಇವ್ರನ್ನ ಟವನ್ನರೇ ಬೇರೆ ಮಾಡ್ತಾ ಇದಾರೆ. ಇವ್ರು ಯಾರು ಅಲ್ಲ ಮಾಡೋರು, ಅರ್ಜನ ಪರ್ಜನ ಸುಮ್ಮನೆ ಅದಾರೆ. ಅವ್ರು ಯಾರು ಅವ್ರು ಏನಾರು ಮಾಡ್ಕೊಳ್ಬಿಡು ಅಂತ. ಇವ್ರು ನಮ್ಮವರು ಕಡ್ಡಿ ಅಟ್ಟ, ಈ ನಮ್ಮವ್ರು ಒಂದ್ ಇಷ್ಟು ಜನ ಅದಾರ, ಒಂದ್ 20 ಜನ ಕಡ್ಡಿ ಅಟ್ಟ. ಅವ್ರಿಗೇನು ಬೇರೆ ಕೆಲಸನೇ ಇಲ್ಲ, ರಾಜಕೀಯವಾಗಿ ಒಟ್ಟು ತುಂಬಿಸ್ಕೊಂಬೇಕು. ಅವರು ನಮ್ಮ ಕುಲ ಬಾಂಧವರು, ನಮ್ಮ ಬೇರು. ಈಗ ಹಳ್ಳಿಗಳಾಗೆ ನಮ್ಮ ಆಚಾರ ಗೀಚಾರ ನಾವು ಬಿಟ್ಟು ಏನಾರು ಮಾಡ್ತೀವ? ಈಗ ಒಂದು ಇಳ್ಳೆವು ಮಾಡಬೇಕಾದ್ರೆ ಇಲ್ಲಿ ಬೆಂಗಳೂರಿನಾಗ ಏನೈತೆ ನನಗೆ ಗೊತ್ತಿಲ್ಲ. ನಾವು ನಮ್ಮ ತಾಲೂಕಿನಾಗೆ ನಮ್ಮ ಜಿಲ್ಲಾ ಒಳಗೆ ಮಾಡಿದ್ರೆ ಫಸ್ಟ್ ನಾವು ಇಳ್ಳೆವು ಮಾಡಬೇಕಾದ್ರೆ ನಾವೆಲ್ಲರೂ ಹಿರಿಯರು ಎಲ್ಲರೂ ಕುಂತು ಮೊದಲು ಮನೆ ದೇವ್ರು, ನಮ್ಮ ಕಾಪಾಡಿದ ದೇವ್ರು ಯಾವುದು ಅದಕ್ಕೆ ನಾವು ಇಳ್ಳೆ ಮಾಡ್ತೀವಿ, ಇಳ್ಳೆ ಎತ್ತು ಕೊಡ್ತೀವಿ. ಈ ತರ ಸಂಪ್ರದಾಯ ಇದೆ. ಆ ತರ ಸಂಪ್ರದಾಯನ ಉಳಿಸ್ಕೊಂಡು ಬಂದವರು ನಮ್ಮ ಕುಂಚಿಟಿಗಳು. ಈಗ ಇಲ್ಲಿ ಛತ್ರದಾಗೆಲ್ಲ ಮಾಡ್ತಾರೆ, ಇದೇನೋ ಮಾಡ್ತಾರೆ ಅಂತಾರೆ. ಅಲ್ಲಿ ಸಹಿತ ನಾವು ಅದನ್ನ ಕಲಿಬೇಕು. ಯಾಕೆಂದ್ರೆ ಅದು ನಮ್ಮ ಅಷ್ಟು ನಮ್ಮ ಕುಲದೇವರನ್ನ ನೆನೆಸಿ ನಾವು ಇಲ್ಲೇ 4 ಜನ ಕೊಟ್ಟು ನಾವು ಮದುವೆ ಕಾರ್ಯನ ಮುಂದುವರಿಸ್ಬೇಕು. ಅವಾಗೇ ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಜಾತಿಗೆ ಒಳ್ಳೆ ಶುಭ ಸಂಕೇತ. ಆದ್ರಿಂದ ನಮ್ಮ ಗುರುಗಳು ಒತ್ತಾಯ ಮಾಡ್ತಾನೆ ಇದ್ದಾರೆ. ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಅವ್ರಿಗೆ ಕೈ ಜೋಡಿಸಿ ಅವ್ರ ಕೈಗೆ ಬಲಪಡಿಸುವಂತ ವ್ಯವಸ್ಥೆ ಮಾಡಿ ಈಗ ಒಂದು ಸಮಾವೇಶ ಮೈಸೂರನ್ನ ಮಾಡಬೇಕು, ಬೆಂಗಳೂರನ್ನ ಮಾಡಬೇಕು. ನಮ್ಮ ಗುರುಗಳು ಹೇಳ್ತಾರೆ, ನಮ್ಮ ಕಸಮಳ್ಳಿ ರಮೇಶಣ್ಣರು ಅದಾರೆ, ನೀವೆಲ್ಲರೂ ಅದಿರಿ. ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡವಾದ, ಯಾಕೆ ಅಂದ್ರೆ ಓಬಿಸಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅವ್ರು ಮಾಡ್ಕೊಡೋದ ಇದ್ರೆ ನಾವು ಏನ್ ಮಾಡ್ಬೇಕು ಮಾಡೋಣ, ನಾವು ನೀವೆಲ್ಲರೂ ಸೇರಿ ಅದ್ರ ಪ್ರಶ್ನೆ ಬೇರೆ. ಆದ್ರೆ ನಿಮ್ಮೆಲ್ಲರೂ ನಮ್ಮ ಜನಾಂಗದವರು ಪರಿಚಯ ಆಗ್ಬೇಕಲ್ಲ. ಒಂದು ದೊಡ್ಡ ಸಮಾವೇಶ ಬೆಂಗಳೂರಾಗಿಡ್ಬೇಕು, ಮೈಸೂರಿನಾಗಿಡ್ಬೇಕು, ಎಲ್ಲರೂ ಇಟ್ಟು ಒಂದು ದೊಡ್ಡ ಸಮಾವೇಶ ಮಾಡಿ ಅಲ್ಲಿ ಬರೀ ಒಂದು 6-7 ಸಾವಿರ ಜನ ಸೇರಿತ್ತು ಅಷ್ಟೇ. ನಮ್ಮ ಶಿಕಾರಿಪುರದಲ್ಲಿ ಬಹಳ ದೂರ ಆಗಿರೋದ್ರಿಂದ ಇಲ್ಲಿ ಮೈಸೂರು ಅಥವಾ ಬೆಂಗಳೂರು ಏನಾದ್ರು ಆದ್ರೆ ಸುಮಾರು 1-1.5 ಲಕ್ಷ, 2 ಲಕ್ಷ, ಬೇಡ 3 ಲಕ್ಷ, 25 ಲಕ್ಷ ಜನಕ್ಕೆ ನಾವೊಂದು 3 ಲಕ್ಷ ಜನ ಸೇರಿ ನಮ್ಮ ಸಮಾಜನ ಒಗ್ಗಟ್ಟನ್ನ ಕಣ್ಣಿಂದ ನೋಡೋಂಥದ್ದು, ರಾಜ್ಯಕ್ಕೆ ಇಡೀ ದೇಶಕ್ಕೆ ತಿಳಿಸೋಂತ ವ್ಯವಸ್ಥೆನ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ನಮಗೆ ಅಂಜನಪ್ಪನವರು ಶಿಕಾರಿಪುರದಿಂದ ಇಲ್ಲಿ ಕರೆಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ, ನನ್ನ ಕುಂಚಿಟಿಗ ಕುಲ ಬಾಂಧವರಿಗೂ ವಂದಿಸಿ ನಮ್ಮ ಅವರಿಗೆ ಅಂಜನಪ್ಪ ಸರ್ ಕಡೆಯಿಂದ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ. ಈಗ ಕಾರ್ಯಕ್ರಮದ
ವೇದಿಕೆ ಮೇಲೆ ಈಗ ಹಲವಾರು ವಿಷಯ ತಿಳಿಸತಕ್ಕಂಥ ಹನುಮಂತ ಏನಿದೆ ಇಲ್ಲಿ ವೇದಿಕೆ ಮೇಲೆ ಆಯೋಜಿರ್ತಕ್ಕಂಥ ಪ್ರಮುಖರು ಕೆಳಗಡೆ ಇರ್ತಕ್ಕಂಥ ಸಮಾಜದ ವ್ಯಕ್ತಿ ಇಲ್ಲಿ ಹನುಮಂತ ಒಂದು ವಿಚಾರ ಬಂತು. ಏನಂದ್ರೆ ಸ್ವಾಮೀಜಿಗಳ ವಿಚಾರ. ಮೂವರು ಸ್ವಾಮಿಗಳು ಒಂದಾಗಬೇಕು, ಸಮಾಜವನ್ನು ಬೆಳಗಬೇಕು, ಅವರಿಂದಲೇ ಆಗ್ಬೇಕು ಅಂತ ಹೇಳಿ ಕಾರ್ಯಕ್ರಮ. ಈ ಪಂಚಮ ಸಾಲಿ ವೀರೇಶ್ವರ ಸಾಲಿ ಸ್ವಾಮೀಜಿಯಿಂದಲೇ ಕಾರ್ಯಕ್ರಮ ಆಗ್ತದೆ. ಆಮೇಲೆ ಇನ್ನೊಂದು ವೀರಶೈವ ಸ್ವಾಮೀಜಿಗಳು ತಗೊಳ್ಳಿ, ಅವರಿಂದಲೇ ಕಾರ್ಯಕ್ರಮ ಆಗ್ತದೆ. ಮಕ್ಕಳಿಗರಲ್ಲಿ ಚುಂಚನಗಿರಿ ಆದಿ ಚುಂಚನಗಿರಿ ಮಠದಿಂದಲೇ ಕಾರ್ಯಕ್ರಮ ಆಗ್ತದೆ. ನಮ್ಮಲ್ಲಿ ಯಾರು ಕೂಡ ಕಾರ್ಯಕ್ರಮ ನಾವೇ ಮಾಡ್ಕೊಂಡು ಸ್ವಾಮೀಜಿಗಳು ನಮ್ಗೆ ಯಾರಿಲ್ಲ. 2085-86 ಪಟ್ಟಣದಲ್ಲಿ ಮಠಕ್ಕೆ 3 ಬಾರಿ ಗುಬ್ಬಿ ತಾಲೂಕಿನಲ್ಲಿ 10 ಮಾತ್ರ ಕುಂಚಿಟ್ಟು 3 ಟೆನ್ಮೀರ್ 10 ಚಕ್ರದ ರಾಗಿ 40,000 ತೆಂಗಿನಕಾಯಿ 400 ಚೀಲ ರಾಗಿ 2 ಲಕ್ಷ ದುಡ್ಡು 2 ಚೀಲ 2 ವರ್ಷ ಕಳಿಸ್ತಾರೆ. ನಮ್ಮ ಅವರು ಉದ್ಧಾರ ಮಾಡ್ತಾರೆ. ಅಲ್ಲಿಂದ ನಾವು ಬರಬೇಕು. ಅವರ ಒಂದು ತೇಜಸ್ವಿ ಶಕ್ತಿಯನ್ನು ನೋಡಿ ಇವರು ನಮ್ಮ ಸಮಾಜವನ್ನು ನಡೆಸ್ತಾರೆ ಅಂತ ಹೇಳಿ ಅಷ್ಟೇ ನಾವು ನಮ್ಮವರಂತ ನಾನು ನಿಮ್ಮವರ ಯಾರು ಬರಲಿಲ್ಲ. ಡಿ.ಕೆ. ಶಿವಕುಮಾರ್ದು ಬರಲಿಲ್ಲ, ಜಯಚಂದ್ರ ಅವ್ರದ್ದು ಬರಲಿಲ್ಲ, ಆಲಪ್ಪಂದು ಯಾರು ನಾವೇ ಕಳಿಸಿದ್ವಿ. ಹೀಗಾಗಿ ಸ್ವಾಮೀಜಿಗಳು ಮೋಸ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಮೋಸ ಮಾಡ್ತಾ ಇದ್ದಾರೆ. ಈಗ ನಾವು ಗುಬ್ಬಿನಲ್ಲಿ ಒಂದು ಸಂಘ ಮತ್ತು ಒಂದು ಸಹಕಾರ ಸಂಘ 2 ಕೂಡ ಮಾಡಿದೀವಿ. ಕಸನಹಳ್ಳಿ ರಮೇಶ್ ಅಣ್ಣ ಒಂದು ಕಾರಿಲ್ಲ, ಅದತ್ತೊಂದು ಬೈಕ್ ಇಲ್ಲ. ಬೈಕ್ ಐತೆ ನಾವು ನೋಡುವುದಿಲ್ಲ, ಗೊತ್ತಾಯ್ತಾ? ಅವಕ್ಕೆ ಒಂದು ಶಾಲ್, ಒಂದು ಬ್ಯಾಗ್. ಯಾವಾಗ ನಮ್ಮ ಸಂಪರ್ಕ ಆಯ್ತು ಆ ಜೊತೆ ನಾವಿದ್ದೀವಿ. OBC ಕಾರ್ಯಕ್ರಮ ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ. ಯಾಕೆಂದ್ರೆ ಇವ್ರು ಬಂದಿದ್ದಾರೆ, ಹೋರಾಟಗಾರರಿದ್ದಾರೆ ಅಂತ. ಹೀಗೆ ಕುಂಚಿಟಿಗ ಕುಲದ ಪ್ರೀತಿಯನ್ನು ಹಂಚ್ಕೊಂಡಂತ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಂತ ಶ್ರೀಯುತ ಜಯಣ್ಣ ಸರ್ಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕುಂಚಿಟಿಗ ರತ್ನ ಕುಂಚಶ್ರೀ ಕುಂಚಿಟಿಗ ಶಿರೋಮಣಿ ಪ್ರಶಸ್ತಿ ಪ್ರದಾನ. ತದನಂತರ ಶ್ರೀಮತಿ ಯಶೋಧರವರು ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾವು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯವನ್ನ ಡಾಕ್ಟರ್ ವಿ ಅಂಜನಪ್ರಸಾದ್ ಅವರ ಜೊತೆಯಲ್ಲಿ ಇರ್ತಕ್ಕಂಥ ವೇದಿಕೆ ಬೆಳೆಯತಕ್ಕಂಥ ಮತ್ತು ವೇದಿಕೆ ಬೆಳೆಯತಕ್ಕಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ
ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಹಿರಿಯರಾಗಿರ್ತಕ್ಕಂತಹ ಆಂಜನಪ್ಪನವರೇ, ಬಸವನಹಳ್ಳಿಯವರೇ, ಸ್ವಾಮೀಜಿಯವರೇ, ಜಯಣ್ಣವರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂತಹ ಅನೇಕ ನಮ್ಮ ಕುಲಬಾಂಧವರೇ, ಈಗ ಎಲ್ಲರೂ ಕೂಡ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸಂಘಟನೆ ಮಾಡಬೇಕು ನಮ್ಗೆ OBC ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿದ್ರು. ತುಂಬಾ ಸಂತೋಷವಾದಂತಹ ವಿಚಾರ. ಈಗ ಮತ್ತೆ ಹನುಮಂತಯ್ಯನವರು ಮಾತಾಡ್ತಾ ಹೇಳಿದ್ರು 3 ಜನರನ್ನ ಒಂದ್ ಕಡೆ ಸೇರಿಸಬೇಕು ಅಂತ ಹೇಳಿ. 2012ನೇ ಇಸ್ವಿನಲ್ಲಿ 3 ಜನರನ್ನು ಕೂಡ ಒಂದ್ ಕಡೆ ಸೇರಿಸಿ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿತ್ತು. ಸದಾನಂದ ಗೌಡರು ಬಂದಿದ್ರು, ಮತ್ತೆ ಬೇರೆ ಬೇರೆ ಗಣ್ಯಾತಿ ಗೌಡರು ಎಲ್ಲರೂ ಕೂಡ ಬಂದಿದ್ರು. ಅದೇನಾಯ್ತು, ಈಗ ನಾವು ಜೊತೆಗೆ ಸ್ವಾಮೀಜಿಯವರು ಎಲ್ಲರೂ ಕೂಡ ಬಂದಿದ್ರು. ಬಂದು ಕೂಡ ನಮ್ಗೆ ಏನಾಯ್ತು ಅನ್ನೋದನ್ನ ನಮ್ಮ ತೆರೆ ಮೇಲೆ, ಅಂಕದ ಪರದೆಯ ಮೇಲೆ ನಮ್ಮೆಲ್ಲರಿಗೂ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ವಿಚಾರಗಳು ಬೇರೆ ಬೇರೆ ಭಿನ್ನವಾಗಿದೆ. ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಸಂಘಟಕರು ಪರಾಮರ್ಶಿಸಬೇಕು, ಸಂಘಟಕರು ವಿಚಾರ ಮಾಡಬೇಕಾಗ್ತದೆ. ಏನ್ ವಿಚಾರ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಈಗ ಅವಧೂತರ ಸಂಸ್ಕೃತಿ ನಮ್ದಲ್ಲ, ಒಪ್ಪತ್ತಿನ ಮಠದ ಸಂಸ್ಕೃತಿ ನಮ್ದಲ್ಲ, ಲಿಂಗಾಯತ ಸಂಸ್ಕೃತಿ ನಮ್ದಲ್ಲ. ಅದು ದೊಡ್ಡ ನಮ್ಗೆ ಒಕ್ಕಲಿಗರು ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ಆಲ್ಮರ. ಅವ್ರು ನಮ್ಮ ಸಹೋದರರು, ಅದನ್ನ ನಾನು ಒಪ್ತೇನೆ. ಅವ್ರ ಸಹೋದರರು, ಅವರನ್ನ ಗೌರವಿಸೋಣ. ನಮ್ದು ಸ್ವತಂತ್ರವಾಗಿರ್ತಕ್ಕಂತಹ ಜಾತಿ, ಸ್ವತಂತ್ರವಿರ್ತಕ್ಕಂತಹ ಜಾತಿ. ನಾವ್ ಇದರಲ್ಲಿ ಈ ಸ್ವಾಮೀಜಿಯವರು 3 ಜನ ಇದ್ದಾರೆ ಅಂತ ಹೇಳಿ ನಾನು ಒಪ್ಪದಿಲ್ಲ. 3 ಜನ ಇದ್ದಾರೆ ಅಂತ ಹೇಳಿ ನಮ್ ಜಾತಿಯವರು 3 ಜನ ಸ್ವಾಮಿಯವರಾಗಿದ್ದಾರೆ ಅನ್ನೋದು ನಾನು ಒಪ್ತೇನೆ. ನಮ್ಗಿರ್ತಕ್ಕಂಥದ್ದು ಒಂದೇ ಮಠ, ಯಲೆರಾಂಪುರ ಮಠ ಏನಿದೆ, ಡಾಕ್ಟರ್ ಹನುಮಂತ ಸ್ವಾಮೀಜಿ ಅವರು ಏನಿದ್ದಾರೆ, ಅವರೊಬ್ಬರೇ ನಮ್ಮ ಕುಲ ಬಾಂಧವರು, ಅವರೇ ನಮ್ಮ ಕುಲ ಬಾಂಧವರ ಒಂದು ಸ್ವಾಮೀಜಿ ಅವರು ಅಂತ ಹೇಳಲಿಕ್ಕೆ ನಿಂತೆ ಪಡ್ತಾ ಇದಕ್ಕೆಲ್ಲ ಸಹಮತ ಇದೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ನೋಡಿ, ಅವ್ರು ಸಂಕಲ್ಪ ಮಾಡಿದ್ದಾರೆ, 48 ಗೋತ್ರಗಳನ್ನ ಪತ್ತೆ ಹಚ್ಚಿದ್ದಾರೆ. 48 ಗೋತ್ರಗಳಿಗೂ ಕೂಡ 48 ದೇವಾಲಯಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಅವರಿದ್ದಾರೆ. ಅವ್ರು ಕುಂಚಿಟಿಗರು ಮಹಾ ಸಂಸ್ಥಾನ ಮಠ ಅಂತಲೇ ಹೆಸರಿಕೊಂಡಿದ್ದಾರೆ. ಬೇರೆ ಯಾರು ಕೂಡ ಇಲ್ಲ, ಬೇರೆ ಯಾರು ಕೂಡ ಆಚಾರ ವಿಚಾರಗಳು ಬೇರೆ. ಈಗ ನಾನು ಹೇಳ್ದಂಗೆ ದೊಡ್ಡ ಆಲ್ಮರ ಒಕ್ಕಲಿಗರು ಒಪ್ಪಣ, ಅದಕ್ಕೆ ನಾವು ಗೌರವಿಸೋಣ. ಅವ್ರು ನಮ್ಮ ಸಹೋದರ ಭಾವನೆ ಇದೆ. ಅವ್ರ ಮಧ್ಯದಲ್ಲೂ ಕೂಡ ಅವ್ರನ್ನ ಮೇಲ್ದ ಇದರಲ್ಲಿ ಅಮೆರಿಕಾದ ದೊಡ್ಡಣ್ಣನಂತರನೇ ನಾವು ನೋಡ್ತಾ ಬಂದಿದ್ದೇವೆ. ಅಮೆರಿಕಾದ ದೊಡ್ಡಣ್ಣನಂತರನೇ ನಾವು ನೋಡ್ತಾ ಬಂದಿದ್ದೀವಿ. ಈ ಇಂಡಿಯಾ ಹೆಂಗ್ ನೋಡುತ್ತೆ ಹಾಗೆ ನಾವು ಕುಂಜಿಟಿಯವರು ಕೂಡ ಹಾಗೆ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹೌದು, ಈಗ ಸ್ವಾಮೀಜಿಯವರು ಆಚಾರ ವಿಚಾರಗಳು ಬೇರೆ ಆಗಿದ್ದಾಗ ಅದನ್ನ ನಾವು ನೋಡ್ಬೇಕಾಗ್ತದೆ. ನಾವು ಅವರೆಲ್ಲರೂ ಒಂದು ವೇದಿಕೆಗೆ ಬಂದು ಸುಮ್ಮನೆ ಅವಾಂತರ ಮಾಡ್ಕೊಂಡು ಹೋಗೋದು ಅಷ್ಟು ನಂಗೆ ಇಷ್ಟ ಆಗಲ್ಲ. ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ, ಎಲ್ಲರೂ ನಮ್ಮ ಸ್ವಾಮೀಜಿಯವರೇ. ಆದ್ರೆ ಅವ್ರ ಆಚಾರ ವಿಚಾರ ನಡೆ ನುಡಿಗಳು ಏನಿದಾವೆ ಎಲ್ಲ ಬೇರೆ ಬೇರೆ ಇದಾವೆ. ಯಾರು ಕುಂಚಿಟಿಗರಿಗೆ ಸ್ಪಂದಿಸ್ತಾರೆ ಅವ್ರನ್ನ ಮಾತ್ರ ನಾವು ಕರೆಯೋಣ. ಕುಂಚಿಟಿಗರಿಗೆ ಸ್ಪಂದಿಸದೇ ಇರ್ತಕ್ಕಂಥವ್ರನ್ನ ಅಲ್ಲಿ ಬಂದು ವೇದಿಕೆಯಲ್ಲಿ ವಿರೋಧ ಮಾಡ್ಕೊಂಡು ಹೋಗ್ತಕ್ಕಂಥವ್ರ ಅವಶ್ಯಕತೆ ನಮ್ಗೇನು ಇಲ್ಲ ಅಂತ ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ದಯಮಾಡಿ ಸಂಘಟಕರು ಎಲ್ಲರೂ ಕೂಡ ಇದನ್ನು ಒಪ್ತಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಈಗ ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ, ಅನೇಕ ಸಮಾವೇಶಗಳಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಎಲ್ಲಿಗೂ ಅಷ್ಟೇ ಇದನ್ನ ಪರಾಮರ್ಶಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ತಿಳಿಸ್ತೀನಿ ಎಲ್ರಿಗೂ.
ಧನ್ಯವಾದಗಳು ಮತ್ತು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜೊತೆಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮ್ಮ ದಾಂಪತ್ಯ ಜೀವನ ಹೀಗೆ ಯಾವಾಗಲೂ ಸುಖಮಯವಾಗಿ ಸಂತೋಷವಾಗಿ ನಗುನಗ್ತಾ ಇರಲಿ, ಇನ್ನೊಬ್ಬರಿಗೆ ಆದರ್ಶವಾಗಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ವೇದಿಕೆ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ಸಂತೋಷ ಶಾಶ್ವತವಾಗಿರಲಿ. ವಿಶ್ವ ಕುಂಚಿಟಿಗರ ಪರಿಷತ್ನ 2024ರ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಕುಂಚಿಟಿಗ ರತ್ನ, ಕುಂಚಶ್ರೀ ಮತ್ತು ಕುಂಚಿಟಿಗ ಶಿರೋಮಣಿ ಪ್ರಶಸ್ತಿ ಪ್ರದಾನ ಮತ್ತು ಕುಂಚಿಟಿಗ ಆದರ್ಶ ದಂಪತಿ ಪ್ರಶಸ್ತಿಯನ್ನ ಈ ದಿನ ಪ್ರದಾನ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸುಸೂತ್ರವಾಗಿ ನಡೆದಕ್ಕೆ ಸಹಕಾರ ನೀಡಿದಂತ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತ ಪ್ರತಿಯೊಬ್ಬರಿಗೂ ವಿಶ್ವ ಕುಂಚಿಟಿಗರ ಪರಿಷತ್ ವತಿಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಮಾತನಾಡಿ ಪ್ರತಿನಿತ್ಯ. ಧನ್ಯವಾದಗಳು. ಸಂದರ್ಭದಲ್ಲಿ ನಾವು 52 ಜನಕ್ಕೆ ಏಕೆ ಅಂತ ಹೇಳಿದ್ರೆ ನಾವು ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಒಂದು ಕುಂಚಿಟಿಗ ರತ್ನ, ಕುಂಚಶ್ರೀ, ಕುಂಚಿಟಿಗ ಶಿರೋಮಣಿ ಸಮಾಜ ಸೇವಾ ರತ್ನ. ಇದು 32 ವರ್ಷಗಳಿಂದ ಏಕೆ ಅಂತ ಹೇಳಿದ್ರೆ ಸತತವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದರ ಉದ್ದೇಶ ಕುಂಚಿಟಿಗರ ಸಂಘಟನೆ ಜಾಗೃತಿಯಾಗಿ ಮೀಸಲಾದಂತಹ ಈ ಸಂಸ್ಥೆ ಸಮಾಜದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ, ನಮ್ಮ ಸಂಘಟನೆಯನ್ನು ಬೆಳೆಸಲಿಕ್ಕೆ, ಪ್ರಾತಿನಿಧ್ಯ ಗಳಿಸಲಿಕ್ಕೆ, ಜೊತೆಗೆ ಮೀಸಲಾತಿ ಹಕ್ಕನ್ನು ನಾವು ಏಕೈಕ ಹೋರಾಟದ ಮೂಲಕ ಪಡೀಲಿಕ್ಕೆ ಈ ಒಂದು ಏಕೈಕ ಸಮಾರಂಭ ಒಂದು ಯಶಸ್ವಿಯಾಗಿದೆ ಅಂತೇಳಿ ನಂಬಿದ್ದೇವೆ. ಇವತ್ತು ಸಹಕಾರ ಕೊಟ್ಟಿದ್ದ ಏಕೈಕ ನಮ್ಮೆಲ್ಲ ಬಂಧು ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಸರ್, ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಏರ್ಪಡಿಸಿದೆ ಸರ್. ಅದೇ ಕುಂಚಿಟಿಗ ರತ್ನ, ಕುಂಚಶ್ರೀ, ಕುಂಚಿಟಿಗ ಶಿರೋಮಣಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರತಿ ವರ್ಷವೂ ಕೊಡ್ತಾ ಇದ್ದೀವಿ. ಆದರ್ಶ ದಂಪತಿ ಪ್ರಶಸ್ತಿ ಇದು ಪ್ರಾಮುಖ್ಯತೆ ಪಡೆದಿದೆ. ರಾಜ್ಯದಾದ್ಯಂತ ಏಕೆ ಅಂತ ಹೇಳಿದ್ರೆ ಕುಂಚಿಟಿಗ ಬಂಧುಗಳು ಬಂದು ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಇವತ್ತು ಏನು ನಮ್ಮ ಗಣ್ಯ ಮಿತ್ರರು ಇವತ್ತು ಏಕೆ ಸಭೆ ಮೂಲಕ ಒಂದು ಸಂದೇಶ ಕಳಿಸಿದ್ದಾರೆ, ಅದರ ಪಾಲನೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಏಕೆ ಅಂತ ಹೇಳಿದ್ರೆ ಇಚ್ಛೆ. ಟೋಟಲ್ ಎಷ್ಟು ಜನಕ್ಕೆ ಪ್ರಶಸ್ತಿ ಪ್ರದಾನ? 52 ಮಂದಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ. ಒಟ್ಟು ಏಕೆ 80 ಜನಕ್ಕೆ ಸನ್ಮಾನ, 52 ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಓಕೆ ಸರ್. ಸಮಾರಂಭ ಮುಖ್ಯ ಅತಿಥಿಗಳು ಯಾರು? ಮುರಳೀಧರ ಹಾಲಪ್ಪನವರು, ಆಮೇಲೆ ಏಕೆ ಅಂತ ಹೇಳಿದ್ರೆ ಹನುಮಂತಯ್ಯನವರು JDS ಲೀಡ್ರು, ಆಮೇಲೆ ರುದ್ರಪ್ಪನವರು ಏಕೆ ಅಂತ BJP ಇವರು ಪ್ರಮುಖವಾಗಿ ಏಕೆ ಅಂತ ಭಾಗವಹಿಸಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ವಿಶ್ವ ಕುಂಚಿಟಿಗರ ಪರಿಷತ್ತಿನ 32ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಾರಂಭವು ಏರ್ಪಡಿಸಿ ಸಮಾಜದ ಗಣ್ಯರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಪ್ರಶಸ್ತಿ ಪ್ರದಾನವು ಕುಂಚಿಟಿಗ ರತ್ನ, ಕುಂಚಶ್ರೀ, ಕುಂಚಿಟಿಗ ಶಿರೋಮಣಿ ಆದರ್ಶ ದಂಪತಿ ಪ್ರಶಸ್ತಿ, ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡಿ ನಾವು ಸಮಾಜದ ಗಣ್ಯರಿಗೆ, ಸಾಧಕರಿಗೆ ನಾವು ಪ್ರಶಸ್ತಿ ನೀಡಿ ಅವರನ್ನ ಗೌರವಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಆಗಮಿಸಿದ್ದ ಎಲ್ಲ ಕುಲ ಬಾಂಧವರಿಗೂ ಕೂಡ ನಾವು ಸಂತೈಸಿ ಹಾರೈಸಿ ನಾವು ಇವತ್ತು ಅವರಿಗೆ ಶುಭ ಹಾರೈಸಿದ್ದೇವೆ ಸನ್ಮಾನ ಮಾಡುವ ಮೂಲಕ. ಆ ಉದ್ದೇಶವಾಗಿ ಇವತ್ತಿನ ಯಶಸ್ವಿ ಮಾಡಿಕೊಟ್ಟ ಎಲ್ಲಾ ಬಂಧುಗಳಿಗೂ ಕೂಡ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. 32ನೇ ವರ್ಷದಿಂದ 32 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯದಾದ್ಯಂತ ಮಾಡಿದ್ದೀವಿ. ಹೋದ್ ಸಾರಿ ತುಮಕೂರಿನಲ್ಲಿ ಮಾಡಿದ್ದೀವಿ, ಈ ಸಾರಿ ಬೆಂಗಳೂರಿನಲ್ಲಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ, ದಾವಣಗೆರೆ,
ಉತ್ತರ ಕನ್ನಡ ಜಿಲ್ಲೆ ಹಾಗೂ ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದೇವೆ. ಖಂಡಿತ. ಏಕೆ ಅಂತ ಹೇಳಿದ್ರೆ ಈಗ ಏನು ಕುಲಶಾಸ್ತ್ರ ಅಧ್ಯಯನ ವರದಿ ಇದೆ ಅದನ್ನು ಅನುಷ್ಠಾನ ಆಗಬೇಕು, ಜೊತೆಗೆ ಹೈಕೋರ್ಟ್ ಆದೇಶ ಅನುಷ್ಠಾನ ಆಗಬೇಕು. ಈಗ ಏನು ಅಂತ ಹೇಳಿದ್ರೆ ಕುಂಚಿತ ಸಮುದಾಯವನ್ನ ಗ್ರಾಮೀಣ ಮತ್ತು ನಗರ ಅಂತ ಹೇಳಿ ಮಾಡಿದ್ದಾರೆ, ಇದು ಅವೈಜ್ಞಾನಿಕ. ಈ ಉದ್ದೇಶವಾಗಿ ಇದು ಉಲ್ಲಂಘನೆ ಆಗಿದೆ, ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ. ಆಮೇಲೆ ಕುಲಶಾಸ್ತ್ರ ಅಧ್ಯಯನ ವರದಿ ಅನುಷ್ಠಾನಗೊಳ್ಳದೆ ಅಸಮರ್ಪಕವಾಗಿದೆ, ಅವೈಜ್ಞಾನಿಕವಾಗಿರೋದ್ರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಈ ವರದಿಯನ್ನು ವಾಪಸ್ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಈಗ ನಾವು ಸತತ 3 ದಶಕದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಈ ಉದ್ದೇಶವಾಗಿ ಈಗಾಗಲೇ ಹೈಕೋರ್ಟ್ ಆದೇಶನೂ ಕೂಡ ಆಗಿದೆ. ಆಮೇಲೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಕೂಡ ಶಿಫಾರಸು ಮಾಡಿದೆ. ಆ ಕುಲಶಾಸ್ತ್ರ ಅಧ್ಯಯನ ವರದಿಯೂ ಕೂಡ ನಮ್ಮಂತೆ ಆಗಿದೆ. ಆ ಉದ್ದೇಶವಾಗಿ ಕೆಲವರ ಕೈವಾಡದಿಂದ ನಮಗೆ ಏಕೆ ಹೇಳಿದ್ರೆ ಈಗ ನಮ್ಮ ಹಕ್ಕೊತ್ತಾಯ ಏನಿದೆ, ನಮ್ಮ ಸಮಸ್ತ ಕುಂಚಿಟಿಗರನ್ನ ಕೇಂದ್ರ OBCಗೆ ಸೇರಿಸಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಜಾತಿಯನ್ನು ವಿಭಾಗ ಮಾಡಿ ಗ್ರಾಮೀಣ ಹಾಗೂ ನಗರ ಅಂತ ಹೇಳಿ ವಿಭಾಗ ಮಾಡಿ ಗ್ರಾಮೀಣ ಪ್ರದೇಶದ ಕುಂಚಿಟಿಗರಿಗೆ OBCಗೆ ರೆಕಮೆಂಡ್ ಮಾಡಿರೋದು ಅವೈಜ್ಞಾನಿಕ. ಆ ಉದ್ದೇಶ ಒಟ್ಟಾರೆ ಕುಂಚಿಟಿಗರನ್ನ ಕೇಂದ್ರ OBCಗೆ ಸೇರಿಸುವಂತೆ ವರದಿಯನ್ನ ತರಿಸಿಕೊಂಡು ಮತ್ತೆ ವರದಿಯನ್ನ ತಯಾರಿ ಮಾಡಿ ಕ್ಯಾಬಿನೆಟ್ ನಲ್ಲಿಟ್ಟು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಈಗ ಕುಂಚಿಟಿಗ ಬಾಂಧವರು ಏಕೆ ಅಂತ ಹೇಳಿದ್ರೆ ತಮ್ಮ ಏನಿದೆ ಏಕೆ ಅಂತ ಹೇಳಿದ್ರೆ ಸ್ಥಳೀಯವಾಗಿರ್ತಕ್ಕಂತಹ ತಮ್ಮ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಬದಿಗಿಟ್ಟು ಒಟ್ಟಾರೆ ಕುಂಚಿಟಿಗರು ಸಂಘಟನೆ ಆಗಬೇಕು, ಜಾಗೃತಿ ಆಗಬೇಕು. ನಾವು ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಪ್ರಬಲರಾಗಬೇಕು. ಸರ್ಕಾರದ ಸವಲತ್ತುಗಳನ್ನ ಎಲ್ಲವನ್ನು ಕೂಡ ಪಡಿಬೇಕು ಅಂತೇಳಿ ಈ ಮೂಲಕ ನಾನು ಜನಗಳಲ್ಲಿ ಏಕೆ ಅಂತ ಹೇಳಿದ್ರೆ ಮನವಿ ಮಾಡ್ತೇನೆ. ಇಲ್ಲಿವರೆಗೆ ಬಹುತ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಹಲವಾರು ಜನಕ್ಕೆ ಸನ್ಮಾನ ಸಮಾರಂಭಗಳು ಮಾಡಿದ್ದೀರಾ. ತಮ್ಮ ಆಯುಷನ್ನು ಕೂಡ ಅದನ್ನು ಲೆಕ್ಕಿಸದೆ ಕ್ರಮಪಟ್ಟು ಕೆಲಸ ಮಾಡ್ತಿದ್ರ. ನಮಗೆ ಭಗವಂತನು ಆಯುಧಾರಿಗೆ ಕೊಟ್ಟು ಕಾಪಾಡಿ ಸಾರ್ವಜನಿಕವಾಗಿ ಮಾಜಿ ಸರ್ವಕ್ಕೆ ಜೀವಿತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್.